ಒಟ್ಟಲ್ಲಿ ವ್ಯೂ ತಗೊಂಡು ಓಕೆ ಬರ್ರಿ ಅಯ್ಯೋ ಕ್ಯಾಮ್ರಾ ಬರುತ್ತೆ ಬರ್ರಿ ಕ್ಯಾಮ್ರಾ ಬನ್ನಿ ಬರ್ರಿ ವಿಪಿ 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 ಮಂಜುಣ್ಣವ್ರ ಬರ್ಸ ಅವ್ರು ಬರ್ತಾರೆ ಓಕೆ ಇಲ್ಲ ಸರ್
ಇದ್ದ ಅವರಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಅಲ್ಲಲ್ಲಿ ಇರುವಂತಹ ಎಲ್ಲ ಸದ್ಭಕ್ತ ಬಂಧುಗಳು ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ಕೂಡ ಶರಣಾರ್ಥಿಗಳು. ಬಂಧುಗಳೇ, ಪ್ರತಿ ವರ್ಷದಂತೆ ನಡೆಯುವ ಈ ಒಂದು ಕಾರ್ಯಕ್ರಮ ಶ್ರೀಮನ್ ನಿರಂಜನ ಜಗದ್ಗುರು ಮುರುಘರಾಜೇಂದ್ರ ಕಂಚಿನ ರಥ ದೀಪೋತ್ಸವ, ಶರಣ ಸಾಹಿತ್ಯ ಸಮ್ಮೇಳನ ಮತ್ತು ಭಾವೈಕ್ಯ ಸಮ್ಮೇಳನ ಹಾಗೂ 536ನೇ ಮಾಸಿಕ ಶಿವಾನುಭವ ಗೋಷ್ಠಿ ಇದೀಗ ಪ್ರಾರಂಭವಾಗ್ತಾ ಇದೆ. ಪ್ರಥಮವಾಗಿ ಪ್ರಾರ್ಥನೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಶ್ರೀಮತಿ ನಾಗರತ್ನ ಚಂದ್ರಶೇಖರಯ್ಯ ಅವರು. ಎತ್ತಿ ನೋಡಿದರೆ ಲಿಂಗವೆಂಬ ಕೊಂಚರು ಒತ್ತಿ ಹಿಡಿದರೆ ಭಕ್ತಿಯೆಂಬ ರಸವಯ್ಯ. ಎತ್ತೆತ್ತ ನೋಡಿದರು ಬಸವನೆಂಬ ಕಣ್ಣು, ಎತ್ತೆತ್ತ ನೋಡಿದರು ಬಸವನೆಂಬ ಕಣ್ಣು.
ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರನ್ನು, ವೇದಿಕೆಯ ಮೇಲಿರುವಂತಹ ಹರಗುರುಚರ ಮೂರ್ತಿಗಳನ್ನು, ಅತಿಥಿ ಗಣ್ಯರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ KR ರಾಜು ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು. ಲಿಂಗದ ಮೇಲೆ ಇರುವ ಭಕ್ತರು ಗುರುಕೃಪೆಯನ್ನು ಕಾಣುವರು ನೋಡ ಇರುವಂತೆ ಗುರುಕೃಪೆಗೆ ಪಾತ್ರರಾಗುವಂತಹ ಇಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ KR ರಾಜು ಅವರು. ಬಂಧುಗಳೇ, ಇಂತಹ ವೇದಿಕೆಯ ಮುಂದೆ ನಿಂತು ನಮ್ಮ ಮುಂದೆ ಮಾತನಾಡುವಂತಹ ಒಂದು ಶಕ್ತಿ ತುಂಬಿದಂತಹ, ಆಶೀರ್ವಾದ ತುಂಬಿದಂತಹ ನಮ್ಮ ಪೂಜ್ಯ ಆನಂದಪುರಂ ಜಗದ್ಗುರುಗಳ ಸನ್ನಿಧಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯ ಮಹಾಸ್ವಾಮಿಗಳವರ ಸನ್ನಿಧಿಗೆ ನಮಸ್ಕರಿಸುತ್ತಾ, ಬಂಧುಗಳೇ, ನಾವೆಲ್ಲರೂ ಕೂಡ ಪ್ರತಿ ವರ್ಷ ಕಾರ್ತಿಕ ಮಾಸದ ಈ ಅಮಾವಾಸ್ಯೆಯ ದಿನ ಶ್ರೀಮಠದ ದೀಪೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ, ಅತ್ಯಂತ ಭಕ್ತಿಪೂರ್ಣವಾಗಿ ಆಚರಿಸಿಕೊಂಡು ಬರ್ತಾ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಒಂದು ವೈಭವಪೂರ್ಣ ಆಚರಣೆಯನ್ನು ನಾವು ಕಂಡಿದ್ದೇವೆ. ಪ್ರಾಯಶಃ ಕಳೆದ 50 ವರ್ಷಗಳಿಂದ ಈಚೆಗೆ ಅತ್ಯಂತ ಸರಳವಾಗಿ ದೀಪೋತ್ಸವವನ್ನು ನಡೀತಾ ಇರೋದನ್ನು ನೋಡ್ತಾ ಇರೋದು ನಾವೆಲ್ಲರೂ ಕೂಡ ಇದೇ ಮೊದಲ ಬಾರಿ ಎಂಬುದು ನಮ್ಮ ಭಾವನೆ. 4 ಶತಮಾನಗಳ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಶ್ರೀಮಠ ನಮ್ಮ ಹಿಂದಿನ ಗುರುಗಳ ಕಾಲದಲ್ಲಿ ದೀಪೋತ್ಸವ ಅಂದರೆ ಸಂಗೀತಯುಕ್ತ ದೀಪೋತ್ಸವವನ್ನು ಆಚರಿಸ್ತಾ ಇದ್ರು ನಮ್ಮ ಗುರುಗಳು, ಹಿಂದಿನ ಗುರುಗಳು. ಸಂಗೀತ, ದೀಪ, ಉತ್ಸವ ಅತ್ಯಂತ ವೈಭವಪೂರ್ಣವಾಗಿ ನಡೆದುಕೊಂಡು ಬಂದಿರೋದನ್ನ ನಮ್ಮ ಹಿರಿಯರು ಹೇಳಿದ್ರು ನಮಗೆ. ನಾವು ಕೂಡ ಚಿಕ್ಕವರಿದ್ದಾಗ ನಾವು ನೋಡಿದ್ದು ನಮ್ಮ ನೆನಪಿನ ಅಂಗಳದಲ್ಲಿ ಇನ್ನೂ ಕೂಡ ಹಸಿಯಾಗಿ ಇದೆ. ಇಂಥ ಒಂದು ಸಂಗೀತಯುಕ್ತ ದೀಪೋತ್ಸವಕ್ಕೆ ಪ್ರಸಾದ, ದೀಪೋತ್ಸವ, ಅದರ ಜೊತೆಯಲ್ಲಿ ರಾತ್ರಿ ಇಡೀ ಬೆಳಗಾಗುವವರೆಗೆ ಕಾರ್ಯಕ್ರಮಗಳು, ನಾಟಕಗಳು, ವಿಶೇಷವಾಗಿ ಈ ಸಂಗೀತಕ್ಕೆ ಮೆರಗನ್ನು ಕೊಟ್ಟಂಥವರು ಲಿಂಗೈಕ್ಯ ಜಗದ್ಗುರು ಸಚ್ಚಿದಾನಂದ ಮಹಾಸ್ವಾಮಿಗಳು. ನಂತರದ ಪರಂಪರೆಯಲ್ಲಿ ನಮ್ಮ ಇಂದಿನ ಗುರುಗಳ ಒಂದು ಕಾಲದಲ್ಲಿ ಈ ಸಂಗೀತಯುಕ್ತ ದೀಪೋತ್ಸವ ಈ ನಾಡಿನ ಒಂದು ಸಾಂಸ್ಕೃತಿಕ ಉತ್ಸವವಾಗಿ ಪಾಲ್ಗೊಂಡಿರೋದನ್ನ ನಾವು ನೀವು ಕೂಡ ಎಲ್ಲರೂ ಕೂಡ ಕಂಡಿದ್ದೇವೆ. ದೀಪೋತ್ಸವಕ್ಕೆ ಒಂದು ಹೊಸ ಮೆರಗನ್ನ, ಒಂದು ಹೊಸ ಆಯಾಮವನ್ನು ನೀಡಿದವರು ನಮ್ಮ ಪೂಜ್ಯ ಮಹಾಸ್ವಾಮಿಗಳು. ಶ್ರೀಮಠದ ದೀಪೋತ್ಸವ ಅಂದರೆ ಅದೆಷ್ಟು ವೈಭವ, ಅದೆಷ್ಟು ಜನ, ಇಲ್ಲಿಗೆ ಬರುವಂಥ ವಾಹನಗಳ ಸಂಖ್ಯೆ, ಆ ಉತ್ಸವಕ್ಕೆ ಕಲಾವಿದರು ಪಾಲ್ಗೊಳ್ಳುವುದು, ಆ ತರಾತುರಿ ಹುಮ್ಮಸ್ಸು, ಅದನ್ನು ನೋಡೋದೊಂದೇ ಒಂದು ಕಣ್ತುಂಬಿಕೊಳ್ಳುವ ಒಂದು ಆನಂದಮಯ ಕಾರ್ಯಕ್ರಮ ಶ್ರೀಮಠದ ದೀಪೋತ್ಸವ. ದೀಪೋತ್ಸವ ಕೇವಲ ಮಠದ ಕಾರ್ಯಕ್ರಮವಾಗಿ ಉಳಿಲಿಲ್ಲ, ಬದಲಾವಣೆಗಳು ಜನರ ಮನಸ್ಸನ್ನು ಮುಟ್ಟು ಇಲ್ಲಿ ಈ ಭಾಗದ ಒಂದು ಸಾಂಸ್ಕೃತಿಕ ಉತ್ಸವವಾಗಿ ಮಾರ್ಪಾಡಾಯಿತು. ಸಾಂಸ್ಕೃತಿಕ ಮೇಳವಾಗಿ, ಭಾವೈಕ್ಯತೆಯ ಸಂಗಮವಾಗಿ, ಉಪನ್ಯಾಸ ಮಾಲಿಕೆಗಳ ಮುಖಾಂತರ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಜನನಾಯಕರನ್ನ, ಕಲಾವಿದರನ್ನ ಈ ವೇದಿಕೆ ತನ್ನತ್ತ ಸೆಳೆಯಿತು ಅಂತ ಅಂದರೆ ಕಾರ್ಯಕ್ರಮದಲ್ಲಿ ಆದಂಥ ಬದಲಾವಣೆಗೆ ನಮ್ಮ ಪೂಜ್ಯ ಶ್ರೀಗಳು ಕಾರಣ ಎಂಬುದನ್ನು ನಾವ್ಯಾರೂ ಕೂಡ ಮರೆಯುವ ಹಾಗೆ. ಬಂಧುಗಳೇ,
ಶ್ರೀಮಠ ಅನೇಕ ಕಾರ್ಯಕ್ರಮಗಳನ್ನ, ಜನಪರ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬಂದಿರೋದನ್ನು ತಾವೆಲ್ಲ ಗಮನಿಸಿದ್ದೀವಿ. ಈ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ ಎಂಬುದು ನನ್ನ ಭಾವನೆ. ಒಂದೇ ವೇದಿಕೆಯಲ್ಲಿ ಶ್ರೀಮಠದ ಕಾರ್ಯಕ್ರಮದಲ್ಲಿ 1,000ಕ್ಕೂ ಹೆಚ್ಚು ಶಿವಾನುಭವ ಗೋಷ್ಠಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲಾದರೂ ನಡೆದಿದ್ರೆ ಅದು ಆನಂದಪುರಂ ಶ್ರೀಗಳ ಸಾನ್ನಿಧ್ಯದಲ್ಲಿ ಎನ್ನುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಒಂದು ದಾಖಲೆಯ ರೂಪದಲ್ಲಿ ನಡೆದುಕೊಂಡು ಬಂದಿರುವಂಥ ಕಾರ್ಯಕ್ರಮ ಶಿವಾನುಭವ ಗೋಷ್ಠಿ. ಪ್ರತಿ ಅಮಾವಾಸ್ಯೆ ದಿನ ಆನಂದಪುರದ ಮಠದಲ್ಲಿ, ಪ್ರತಿ ಹುಣ್ಣಿಮೆಯ ದಿನ ಶಿವಮೊಗ್ಗ ಬೆಕ್ಕಿನಕಲ್ ಮಠದಲ್ಲಿ ವಿಶೇಷವಾಗಿ ನಡೆದಿರೋದನ್ನು ನಾವು ಗಮನಿಸಿದ್ದೇವೆ. ಅದಕ್ಕೊಂದು ದಾಖಲೆಯ ಇತಿಹಾಸವೇ ಇದ್ದೇ ಅಂದರೆ ತಪ್ಪಾಗಲಾರದು ಎಂಬುದು ನನ್ನ ಭಾವನೆ. ಸಾವಿರಾರು ಕಲಾವಿದರನ್ನು ಕರೆಸುವಂಥದ್ದು, ಸ್ಥಳೀಯ ಮಟ್ಟದ, ಗ್ರಾಮೀಣ ಮಟ್ಟದ, ಈ ಭಾಗದಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದು ಯಾರು? ಶ್ರೀಮಠ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದೆ. ಅನೇಕ ಸ್ಥಳೀಯ ನಾಯಕರನ್ನು ಗುರುತಿಸಿ ಅವರಿಗೆ ಇಲ್ಲಿ ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಇಂಥ ವೇದಿಕೆಯ ಮುಂದೆ ನಿಂತು ಮಾತನಾಡುವಂಥ ಶಕ್ತಿಯನ್ನು ತುಂಬಿದ್ದು ಆನಂದಪುರದ ಪೀಠ ಎನ್ನುವುದು ಒಂದು ಹೆಗ್ಗಳಿಕೆಯ ಮಾತು ಅಂತ ಹೇಳಿ ನನ್ನ ಭಾವನೆ ಕೂಡ. ಬಂಧುಗಳೇ, ಬರೀ ಗ್ರಾಮೀಣ ಪ್ರತಿಭೆಗಳನ್ನಷ್ಟೇ ಗುರುತಿಸಲಿಲ್ಲ. ಇಲ್ಲಿ ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಉತ್ಸವಗಳು, ಆರೋಗ್ಯದ ಶಿಬಿರಗಳು, ಕೃಷಿ ತರಬೇತಿಯ ಶಿಬಿರಗಳು, ಸೈನಿಕ ತರಬೇತಿಯ ಶಿಬಿರಗಳು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಶ್ರೀಮಠ ನಡೆಸಿದೆ ಅಂದರೆ ಅದು ಶ್ರೀಮಠದ ಹೆಗ್ಗಳಿಕೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಪೂಜ್ಯರು ಶ್ರೀಮಠದ ಕಾರ್ಯಕ್ರಮಗಳನ್ನು ಅಷ್ಟೇ ನಡೆಸುವುದು ಎಲ್ಲದರ ಜೊತೆಗೆ ಇನ್ನಷ್ಟು ಮಾನವೀಯ ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ. ಮನುಷ್ಯತ್ವವನ್ನು ಮುಟ್ಟುವಂಥ ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರದಲ್ಲಿ ಪ್ರಕೃತಿಯ ವಿಕೋಪಗಳಾದಾಗ, ಬರಗಾಲಗಳು, ಮಾರಕ ರೋಗಗಳು ಸಂಭವಿಸಿದಾಗ ಅದರ ಬೆನ್ನಿಗೆ ನಿಂತವರು ನಮ್ಮ ಗುರುಗಳು ಎಂಬುದು ಹೆಮ್ಮೆಯ ವಿಚಾರ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರು ಅಂತಹ ಸಂದರ್ಭಗಳಲ್ಲಿ ಪಾದಯಾತ್ರೆಗಳ ಮುಖಾಂತರ ಹಣ ಸಂಗ್ರಹಣ, ದೇಣಿಗೆ ಸಂಗ್ರಹಣ ಮಾಡಿ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿರುವ ರೀತಿಯನ್ನು, ಸ್ಪಂದಿಸಿದ ರೀತಿಯನ್ನು ನಾವ್ಯಾರು ಕೂಡ ಮರಿಬಾರದು ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಅದಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಶೈಕ್ಷಣಿಕ ತರಬೇತಿಯನ್ನು ಕೊಡುವುದರ ಜೊತೆಗೆ ಶಿಕ್ಷಣ ದಾಸೋಹವನ್ನು ನೀಡಬೇಕು ಅನ್ನುವ ಒಂದು ಉದ್ದೇಶದಿಂದ ಯಾವುದೇ ರೀತಿಯ ಒಂದು ಉನ್ನತ ಮಟ್ಟದ ಶೈಕ್ಷಣಿಕ ಸಂಸ್ಥೆಗಳಿಗೆ ಆರ್ಥಿಕ ಸಂಸ್ಥೆಗಳು ಬಲಾಢ್ಯವಾಗಬೇಕು, ಆರ್ಥಿಕತೆಗೆ ಒತ್ತನ್ನು ನೀಡಬಾರ್ದು, ಬಡವರಿಗೆ ಒತ್ತನ್ನು ಕೊಡಬೇಕು, ಬಡ ಜನರಿಗೆ ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವುದರ ಮುಖಾಂತರ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣ ದಾಸೋಹವನ್ನು ನೀಡಿರುವುದನ್ನು ನೀವು ಕೂಡ ಎಲ್ಲರೂ ಕೂಡ ಗಮನಿಸಿದ್ದೇವೆ. ಅದರ ಜೊತೆಗೆ ನೂರಾರು ಉದ್ಯೋಗದಾತರಿಗೆ ಉದ್ಯೋಗವನ್ನು ನೀಡುವುದರ ಜೊತೆಗೆ ಉದ್ಯೋಗದಾತರಾಗಿ ನಮಗೆ ಅವರು ಅತ್ಯಂತ ಭಾವಪೂರ್ಣ ಆಶೀರ್ವಾದ ನೀಡಿದ್ದಾರೆ ಅಂತ ಹೇಳಿ ನಮ್ಮ ಭಾವನೆ. ಒಂದು ವೇಳೆ ಇಂತಹ ವೈಭವಪೂರ್ಣವಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕಾಲದ ಕರೆಯಂತೆ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಆಯೋಜನೆ ಮಾಡಬೇಕು ಅಂತ ಹೇಳಿ ಗುರುಗಳು ಯೋಚನೆ ಮಾಡಿದಾಗ ಸಮಿತಿಯವರು ತೀರ್ಮಾನವನ್ನು ಕೈಗೊಳ್ಳಬೇಕಾಯಿತು. ಗುರುಗಳೇ ತೀರ್ಮಾನ ಕೊಟ್ಟರು. ಕಾರ್ಯಕ್ರಮವನ್ನು ರದ್ದು ಮಾಡೋದಕ್ಕಿಂತ ಸರಳವಾಗಿ ಆಚರಣೆ ಮಾಡೋಣ, ಕಾರ್ಯಕ್ರಮವನ್ನು ಒಂದು ಮಾದರಿಯಾಗಿ ಮಾಡೋಣ ಅನ್ನೋ ಸಂದೇಶವನ್ನು ನೀಡುವುದರ ಜೊತೆಗೆ ದೀಪಾರಾಧನೆ, ಉಪನ್ಯಾಸ, ಈ ಎಲ್ಲ ಗುರುಪೂಜರನ್ನ ಬರಮಾಡಿಕೊಳ್ಳುವಂಥ ಕಾರ್ಯಕ್ರಮಗಳ ಜೊತೆಗೆ ಅತ್ಯಂತ ಭಾವಪೂರ್ಣವಾಗಿ, ಅತ್ಯಂತ ಸಂತೋಷವಾಗಿ ನಡೀತಾ ಇರ್ತಕ್ಕಂಥ ಉತ್ಸವವನ್ನು ಮಾರ್ಪಡಿಸಿ ಪಾದಯಾತ್ರೆಯ ಮುಖಾಂತರ ಗವಿಮಠದವರೆಗೆ ಹೋಗಿ ದೀಪಾರಾಧನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ ನನ್ನ ಒಂದು ಗುರುಗಳ ಒಂದು ಆಶಯದಂತೆ ಇವತ್ತು ಈ ಕಾರ್ಯಕ್ರಮ
ಅತ್ಯಂತ ಸರಳವಾಗಿ ಇಲ್ಲಿ ನಡೀತಾ ಇರೋದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಇಂಥ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಶ್ರೀಪೀಠದ ಪೂಜ್ಯರಲ್ಲಿ ನಾವು ಭಿನ್ನವಿಸಿಕೊಂಡಾಗ ಅವರು ಆತ್ಮೀಯತೆ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಶುಭ ಸಂದೇಶವನ್ನು ಆಶೀರ್ವಚನವನ್ನು ಕಲಿಸಲಿಕ್ಕೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಪೂಜ್ಯ ಮಹಾಸನ್ನಿಧಿಯವರಿಗೆ ತಮ್ಮೆಲ್ಲರ ಪರವಾಗಿ ಈ ಭಾಗದ ಎಲ್ಲ ಭಕ್ತರ ಪರವಾಗಿ ಅತ್ಯಂತ ಭಕ್ತಿ ಗೌರವಪೂರ್ಣವಾದ ನಮನಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದು ವೇಳೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಹೇಗೆ ನೆರವೇರಿಸಬೇಕು ಅನ್ನೋ ಒಂದು ಚಿಂತನೆ ಸಭೆಯಲ್ಲಿ ಮೂಡಿದಾಗ ಪೂಜ್ಯರು ನಾಡಿನ ಮುಖ್ಯಮಂತ್ರಿಗಳ ಹೆಸರನ್ನು ಉಲ್ಲೇಖಿಸಿ ಅವರ ಒಂದು ವರ್ಚುವಲ್ ಕಾರ್ಯಕ್ರಮದ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳ್ಳಬೇಕು. ಶ್ರೀಮಠ ಮತ್ತು ಮುಖ್ಯಮಂತ್ರಿಗಳೊಂದಿಗೆ ಅತ್ಯಂತ ಭಾವಪೂರ್ಣ ಮತ್ತು ಅತ್ಯಂತ ಅನ್ಯೋನ್ಯ ಸಂಪರ್ಕವನ್ನು ಹೊಂದಿರುವುದರ ಸಂಕೇತವಾಗಿ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ಶ್ರೀಮಠದ ಮೇಲೆ ಬಹಳ ಅಭಿಮಾನಿಗಳಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮತ್ತು ಸಂದೇಶವನ್ನು ನೀಡುವ ಮುಖಾಂತರ ವರ್ಚುವಲ್ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಒಪ್ಪಿಕೊಂಡು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಆದರೆ ವಿದ್ಯುಕ್ತವಾಗಿ ಪೂಜ್ಯ ಶ್ರೀಗಳು ಎಲ್ಲರೂ ಕೂಡ ಇಲ್ಲಿ ದೀಪ ಆರಾಧನೆಯನ್ನು ಮಾಡುವುದರ ಮುಖಾಂತರ ಉದ್ಘಾಟನೆ ಮಾಡಲಿದ್ದಾರೆ. ನಾಡಿನ ಮುಖ್ಯಮಂತ್ರಿಗಳಿಗೆ ಶ್ರೀಮಠದ ಪರವಾಗಿ ಅತ್ಯಂತ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಒಂದು ವೇಳೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ಗುರುಗಳು ಹೇಗೆ ಪ್ರತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಹಾಗೆಯೇ ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಗುರುಗಳು ಅಂದರೆ ನಮ್ಮ ಮಠದಲ್ಲಿರ್ತಕ್ಕಂತಹ ಶ್ರೀ ಮಾಣಿಕ್ಯ ಪ್ರಭು ಮಹಾಸ್ವಾಮಿಗಳು. ಮಠದ ಪೂಜ್ಯರ ಒಟ್ಟೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಉಪಸ್ಥಿತರಿದ್ದು ಇಲ್ಲಿ ಎಲ್ಲವನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಆಶೀರ್ವಾದವನ್ನು ದಯಪಾಲಿಸ್ತಾ ಇರ್ತಕ್ಕಂತಹ ಪೂಜ್ಯ ಪ್ರಭು ಮಹಾಸ್ವಾಮಿಗಳವರಿಗೆ ಅತ್ಯಂತ ಭಕ್ತಿಯಪೂರ್ವಕವಾದ ನಮನಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೆ. ಒಂದು ವೇಳೆ ದೂರದ ಊರಿನ ಹಿರಸುಗಿ ಸಿಂಧೋಗಿಯಿಂದ ಶ್ರೀ ಮಾಣಿಕ್ಯ ಚಿದಾನಂದ ಮಹಾಸ್ವಾಮಿಗಳು ಬರಬೇಕಾಗಿತ್ತು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಪಾಲ್ಗೊಂಡಿದ್ರು. ಇಂದಿನ ಕಾರ್ಯಕ್ರಮದಲ್ಲಿ ಅವರು ಇಲ್ಲ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಜಡೆ ಸಂಸ್ಥಾನ ಮಠದ ಯೋಗಾಚಾರ್ಯರು ಯೋಗದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುವುದರ ಜೊತೆಗೆ ಯೋಗಾಚಾರ್ಯ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಡಾಕ್ಟರ್ ಮಹಂತ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಆಶೀರ್ವಾದ ಸಂದೇಶವನ್ನು ದಯಪಾಲಿಸಲಿದ್ದಾರೆ. ಪೂಜೆಗೂ ಕೂಡ ಭಕ್ತಿಯ ನಮನಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಶ್ರೀ ರಾಜಗುರು ಚರಮೂರ್ತಿ ಗದಿಗೇಶ್ವರ ಸದಾಶಿವ ಮಠದ ಗದಿಗೇಶ್ವರ ಮಠದ ಪೂಜ್ಯ ಮಾಣಿಕ್ಯ ಗದಿಗೇಶ್ವರ ಮಹಾಸ್ವಾಮಿಗಳವರು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ದಯಪಾಲಿಸಿ ಒಂದೆರಡು ದಿನ ಇಲ್ಲಿ ವಿಶ್ರಾಂತರಾಗಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಯಾವಾಗಲೂ ಕೂಡ ನಮ್ಮೊಟ್ಟಿಗೆ ಆಶೀರ್ವಾದದ ಒಂದು ಚಿರ ನಮಗೆಲ್ಲರಿಗೂ ಒಂದು ಆಶೀರ್ವಾದವನ್ನು ದಯಪಾಲಿಸ್ತಾ ಇರ್ತಕ್ಕಂತಹ ಗದಿಗೇಶ್ವರ ಮಹಾಸ್ವಾಮಿಗಳವರಿಗೆ ಭಕ್ತಿಯ ನಮನಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮೂಲೆಗದ್ದೆ ಮಠದ ನೂತನ ಶ್ರೀಗಳಾಗಿ ಕೆಲವೇ ವರ್ಷಗಳಲ್ಲಿ ತಮ್ಮ ಒಂದು ಪ್ರತಿಭಾಪೂರ್ಣ ಆಶೀರ್ವಚನದ ಮುಖಾಂತರ ನಮ್ಮ ಈ ಭಾಗದ ಎಲ್ಲ ಜನರ ಮನಸ್ಸನ್ನು ಹೃದಯವನ್ನು ಮುಟ್ಟಿರ್ತಕ್ಕಂಥ ಶ್ರೀ ಮಾಣಿಕ್ಯ ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಭಕ್ತಿಯ ನಮನಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಕೋಣಂದೂರು ಶ್ರೀಪೀಠದ ಶ್ರೀ ಶಾಬ್ರ
ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೆರಗನ್ನು ತಂದಿದ್ದಾರೆ. ಪೂಜ್ಯ ಶ್ರೀಗಳವರಿಗೆ ತಮ್ಮೆಲ್ಲರ ವತಿಯಿಂದ ಆತ್ಮೀಯವಾಗಿರ್ತಕ್ಕಂಥ ನಮನಗಳೊಂದಿಗೆ ಭಕ್ತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ, ಶ್ರೀಪೀಠದ ಶಾಖಾಮಠ ಹಾರ್ನಹಳ್ಳಿ ಚೌಕಿ ಮಠದ ಶ್ರೀಮಾನಿಪ ನೀಲಕಂಠ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನು ಸಂದೇಶವನ್ನು ದಯಪಾಲಿಸ್ತಾ ಇದ್ದಾರೆ. ಪೂಜ್ಯರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪೂಜ್ಯರಿಗೆ ನಿಮ್ಮೆಲ್ಲರ ವತಿಯಿಂದ ಭಕ್ತಿಯ ನಮನಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ, ಹಾಗೆಯೇ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಯವರು ಪೂಜ್ಯ ಶ್ರೀಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪೂಜ್ಯರಿಗೂ ಕೂಡ ಅತ್ಯಂತ ಭಕ್ತಿಯ ನಮನಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ಅಂದರೆ ಉಪನ್ಯಾಸ. ಅನೇಕ ಉಪನ್ಯಾಸ ಮಾಲಿಕೆಗಳನ್ನ ಶ್ರೀಮಠದ ಈ ವೇದಿಕೆಯಲ್ಲಿ ತಾವೆಲ್ಲರೂ ಕೂಡ ಕೇಳಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಸರಳ ಕಾರ್ಯಕ್ರಮದಲ್ಲಿ ತಮಗೆ ಉಪನ್ಯಾಸದ ಒಂದು ಉಪನ್ಯಾಸದ ಸವಿಯನ್ನು ನಮ್ಮೆಲ್ಲರಿಗೂ ಉಳಿಸಲಿಕ್ಕೆ ಆಗಮಿಸಿರುವವರು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಿಪ್ಪನ್ಪೇಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಶ್ರೀಪತಿ ಹಳಗುಂದರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶ್ರೀಮಠದ ವತಿಯಿಂದ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಶ್ರೀಮಠದ ಸಂಗೀತ ಕಲಾವಿದರಾಗಿ ಶ್ರೀಮತಿ ನಾಗರತ್ನಮ್ಮ ಚಂದ್ರಶೇಖರಯ್ಯನವರು ಕಳೆದ 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೂ ಕೂಡ ನಾಗರತ್ನಮ್ಮ ಚಂದ್ರಶೇಖರಯ್ಯನವರಿಗೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸಿಪಾಯಿ ಕುಪ್ಪದ ಪೂಜ್ಯ ಶ್ರೀ ಮಾನಿಪುರ ಮೂಕಪ್ಪ ಸ್ವಾಮಿಗಳವರು ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ದಯಪಾಲಿಸಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ನಮನಗಳೊಂದಿಗೆ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ನೇರವಾಗಿ ತಾವೆಲ್ಲರೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಲಿಕ್ಕೆ ಆಗದೇ ಇದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಹಾಲಸ್ವಾಮಿಯವರು ಮಾಧ್ಯಮದ ಸ್ನೇಹಿತರು, ಮಠದ ಅಭಿಮಾನಿಗಳು ಅವರಲ್ಲಿ ವಿನಂತಿಯನ್ನು ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟು ಆನ್ಲೈನ್ ಮುಖಾಂತರ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಇದೀಗ ತಾನೇ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹರ್ತಾಳ ಹಾಲಪ್ಪನವರು ವೇದಿಕೆಗೆ ಆಗಮಿಸಿ ಪೂಜ್ಯರಿಗೆ ಗೌರವವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆಗಳ ಜೊತೆಗೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಅವರಿಗೂ ಕೂಡ ಕೋರ್ತಾ ಇದ್ದೇವೆ. ತಾವು ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸಬೇಕಾಗಿ ಮಾಧ್ಯಮದ ಸ್ನೇಹಿತರಿದ್ದಾರೆ. ಆನಂದಪುರ ಮತ್ತು ಸಾಗರ ಭಾಗದ ಎಲ್ಲ ಹಿರಿಯ ಪತ್ರಕರ್ತರು, ಆನಂದಪುರದ ಸ್ಥಳೀಯ ರಿಪ್ಪನ್ಪೇಟೆ ಸ್ಥಳೀಯ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಎಲ್ಲ ಕಾರ್ಯಗಳನ್ನು ತಾವು ಜನಸಾಮಾನ್ಯರಿಗೆ ಮುಟ್ಟಿಸುವ ಮಾಧ್ಯಮದ ಸ್ನೇಹಿತರಾಗಿ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವವಾದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಪೂಜೆಯ ವಿನಂತಿಯನ್ನು ಮಾಡ್ತೇವೆ. ಜಗದ್ಗುರು ಮುರುಘರಾಜೇಂದ್ರ ಮಹಾಸ್ಥಾನ ಮಠ, ಆನಂದಪುರ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಕೆಳದಿ ಅರಸರ ಭಕ್ತಿ ಗೌರವಗಳಿಂದ ಪಡೆದ ಮಲೆನಾಡಿನ ಮಹಾಪೀಠ ಆಗಿದೆ. ಆನಂದಪುರದ ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಭಕ್ತಿ, ಕಾಯಕ, ದಾಸೋಹ ಅನುಭವಗಳು ಕೂಡ ಸಂಗಮವಾಗಿದೆ. ನಾಡಿನ ಧಾರ್ಮಿಕ ಕೇಂದ್ರಗಳ ಸಾಲಿನಲ್ಲಿ ಮಠಕ್ಕೆ ಪ್ರತಿಷ್ಠಿತ ಗೌರವ ಸ್ಥಾನ ಇದೆ. ಶ್ರೀಮಠ ಶಿಕ್ಷಣ, ಪುಸ್ತಕ ಪ್ರಕಟಣೆ, ಮಾಸಿಕ ಶಿವಾನುಭವ ಗೋಷ್ಠಿ,
ಶ್ರಾವಣ ಚಿಂತನೆ, ಕೃಷಿ ವಿಚಾರ ಸಂಕಿರಣ, ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು, ಶರಣ ಸಾಹಿತ್ಯ ಸಮ್ಮೇಳನ, ಭಾವೈಕ್ಯ ಸಮ್ಮೇಳನ ಮೂಲಕ ಸರ್ವ ಜನಾಂಗದವರ ಭಕ್ತಿ ಗೌರವಕ್ಕೆ ಪಾತ್ರವಾಗಿದೆ. ಕವಿ, ಪಂಡಿತ, ಅನುಭವಿ ಪೂಜ್ಯರನ್ನು ಪಡೆದ ಪೀಠ ಪರಂಪರೆ ಶ್ರೀಮಂತದ್ದು. ಶ್ರೀ ಗಂಗಾಧರ ಶಿವಯೋಗಿಗಳು ಶಿವಯೋಗ ಬಳಿಯ ಯಲವಟ್ಟಿಯ ಬೆಕ್ಕಿನ ಮರಕುಳದಲ್ಲಿ ನೆಲೆ ನಿಂತು ತಮ್ಮ ಕರ್ಮಭೂಮಿಯನ್ನಾಗಿರಿಸಿಕೊಂಡು ಇಮ್ಮಡಿ ಮುರುಘಾ ಗುರುಸಿದ್ಧ ಸ್ವಾಮಿಗಳ ಕೆಳದಿಯರಸ ಸೋಮಶೇಖರ ನಾಯಕನ ಮಾನವೀಯತೆ ಮುರುಘಾ ಮಠವನ್ನು ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡಿದ್ದು ಇತಿಹಾಸ ತಿಳಿಸುತ್ತೆ. ಜಗದಗುರು ಗುರುಬಸವ ಸ್ವಾಮಿಗಳು ಸಂಸ್ಕೃತ ವಿದ್ವಾಂಸರಾಗಿದ್ದು ಒಂದು ಶತಮಾನದ ಹಿಂದೆ ಶಿವಮೊಗ್ಗ ತಂಗಾ ತೀರದಲ್ಲಿ ಶ್ರೀ ಬೆಂಕಿಲಕಟ್ಮರವನ್ನು ಭಕ್ತರ ನೀರಿನಿಂದ ಕಟ್ಟಿಸಿದರು. ಗುರುವಿರಕ್ತರ ಸಹಕಾರ ಮೂರ್ತಿಯಾಗಿದ್ದ ಹುದ್ದೆ ಗದ್ದಿಗೆ ಹೊನ್ನಾಳಿ ಹಿರೇಕಲ್ಮಠವಾಗಿದೆ. 1916ರಲ್ಲಿ ಲಿಂಗಮಹಾಸ್ವಾಮಿಗಳವರು ಶಿವಮೊಗ್ಗ ನಗರದಲ್ಲಿ ನಗರ ಡಿವಿಷನ್ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸುವ ಮೂಲಕ ಬಡ ವಿದ್ಯಾರ್ಥಿಗಳ ಬದುಕಿಗೆ ಆಶಾಕಿರಣವಾಗಿದ್ದರು. ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಾಜಿ ಸಚಿವ ಸಿದ್ದರಾಮಯ್ಯ, ವಿಧಾನಸಭೆ ಸ್ಪೀಕರಾಗಿದ್ದ ಶ್ರೀ ಎಸ್ ರುದ್ರಪ್ಪ, ಖ್ಯಾತ ಪತ್ರಕರ್ತ ಲಂಕೇಶ್ ಮುಂತಾವರು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಹನೀಯರು. ಸಚ್ಚಿದಾನಂದ ಸ್ವಾಮಿಗಳು ವಿನೋಬಾ ಭಾವೆಯವರ ಭೂದಾನ ಚಳವಳಿಯಿಂದ ಪ್ರೇರಿತರಾಗಿ ಯಲವಟ್ಟಿ, ಮಳಲಿ, ಮುರುಘಾ ಮಠದ ಶಾಲೆಗಳಲ್ಲಿ ಶ್ರೀ ಮಠದ ಭೂಮಿಯಲ್ಲಿ ಶಾಲಾ ಕಟ್ಟಡ ನಿರ್ಮಿಸಿ ಸರ್ಕಾರಕ್ಕೆ ನೀಡಿದ ವಿದ್ಯಾ ಪ್ರೇಮಿಗಳು. ಆನಂದಪುರ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠದ ವಾರ್ಷಿಕ ವಾಸ್ತವ ಕಂಚಿನ ದೀಪರಥೋತ್ಸವವನ್ನು ಮಲೆನಾಡಿನ ಸಾಂಸ್ಕೃತಿಕ ಉತ್ಸವವಾಗಿ ರೂಪಿಸಲಾಗ್ತಾಯಿದೆ. ಶರಣ ಸಾಹಿತ್ಯ ಸಮ್ಮೇಳನ, ಭಾವೈಕ್ಯ ಸಮ್ಮೇಳನ ನಡೆಸುವ ಮೂಲಕ ಡೊಳ್ಳು ಕುಣಿತ, ಕೋಲಾರ, ವೀರಗಾಸೆ, ಭಜನೆ, ಕರಡೆ ಮುಜುವಂಥ ಜನಪದ ಕಲಾಮೇಳಗಳು, ಗ್ರಾಮೀಣ ಕ್ರೀಡೆಗಳು, ರಾಜ್ಯ ಮಟ್ಟದ ಜೂಡೋ ಸ್ಪರ್ಧೆ ಆಯೋಜಿಸಲಾಗುತ್ತಿದೆ. ಶರಣ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದ ವಿದ್ವಾಂಸರಿಗೆ ಅಲ್ಲಮಪ್ರಭು ಪ್ರಶಸ್ತಿ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಮಹನೀಯರಿಗೆ ಗುರುಬಸವ ಪ್ರಶಸ್ತಿ, ಅಪರೂಪದ ಸಾಧನೆ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಜನಮತ ಹಿತವನ್ನೇ ದೀಕ್ಷೆಯಾಗಿಸಿಕೊಂಡು ಈ ನಾಡಿನ ಅಭಿವೃದ್ಧಿಗೆ ಅಮೂಲ್ಯ ಸೇವೆ ಸಲ್ಲಿಸುವುದು ಮಲೆನಾಡಿನ ಪುಣ್ಯ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಜಗದ್ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ಇಂಥ ಅಪರೂಪದ ಕಾರ್ಯಕ್ರಮ ಮಾಡುತ್ತಿರುವಂಥಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಜಗದ್ಗುರು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಪೂಜ್ಯರ ಪಾದಾರವಿಂದಗಳನ್ನು ನಮಸ್ಕರಿಸ್ತಾ, ಇಲ್ಲಿ ಬಂದಿರುವಂಥ ಶ್ರೀಮಠದ ಎಲ್ಲ ಭಕ್ತರಿಗೆ, ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥ ಸಹೋದರ ಸಹೋದರಿಯರಿಗೆ, ಹಿರಿಯರಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ಮಾತಾಡೋಂಥದ್ದೇನಿಲ್ಲ, ಪೂಜ್ಯರ ಆಶೀರ್ವಚನವನ್ನು ಕೇಳೋಕ್ಕೆ ತಾವೆಲ್ಲ ಬಂದಿದ್ದೀರಿ. ನಾವು ಪ್ರತಿ ವರ್ಷ ಬಂದು ಕೇಳ್ತಾ ಇದ್ವಿ. ಅತ್ಯಂತ ವಿಜೃಂಭಣೆಯಿಂದ ಕಾರ್ತಿಕೋತ್ಸವ, ಕಂಚಿನ ವ್ರತ ಇದೆಲ್ಲ ವಿಶೇಷ ಇಲ್ಲಿ ನಡೀತಾ ಇತ್ತು. ಈ ವರ್ಷ ಬಂದಂಥ ಕೊರೋನಾ ಮಹಾಮಾರಿಯಿಂದಾಗಿ ಇಲ್ಲೂ ಕೂಡ ಅದರ ಛಾಯೆಯನ್ನು ನಾವು ಕಾಣ್ತಿದ್ದೇವೆ. ಆದಷ್ಟು ಬೇಗ ಅದೆಲ್ಲ ಪೂಜ್ಯರ ತಪಸ್ಸಿನ ಶಕ್ತಿಯಿಂದಾಗಿ, ಅವರೆಲ್ಲ ಹಾರೈಕೆಯಿಂದಾಗಿ ಆಗಿ ಪ್ರಪಂಚದಲ್ಲಿ ಆದಷ್ಟು ಬೇಗ ಈ ಮಾರಿ ತೊಲಗಲಿ ಅಂತ ಭಗವಂತನಲ್ಲಿ ಮತ್ತು ಪೂಜ್ಯರಲ್ಲಿ ವಿನಂತಿ ಮಾಡ್ತೇನೆ. ಇನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಆ ಕೆಲಸವನ್ನು, ಆ ಕಾರ್ಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಎನ್ನ ಬದುಕಿಸಯ್ಯ, ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯೊಳ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ಅಂಥೇಳಿ ಬಸವಣ್ಣವರು ಹೇಳಿದ್ದಾರೆ. ಅಂತ ರೈತರ ಮನೆಯ ಸಂಪರ್ಕವನ್ನು ಸತತವಾಗಿ ಮಾಡ್ತಾ, ಇಲ್ಲಿ ಯಾರು ವ್ಯಾಪಾರಸ್ಥರಿಲ್ಲ, ಬಿಸ್ನೆಸ್ ಮ್ಯಾನ್ಗಳಿಲ್ಲ, ನೌಕರರಿಲ್ಲ, ದೊಡ್ಡ ದೊಡ್ಡ ನೌಕರರಿಲ್ಲ, ಇಂಥ ಪ್ರದೇಶದಲ್ಲಿ ಬಂದು ನೆಲೆಸಿ ಆ ಪೂಜೆಯನ್ನು ಮಾಡ್ತಾ, ಭಗವಂತನ ಸೇವೆಯನ್ನು ಮಾಡ್ತಾ, ಜನರಿಗೆ ಆಶೀರ್ವಾದವನ್ನು ಮಾಡ್ತಾ, ಸ್ವಾಮೀಜಿಯವರು ರೈತ, ಇಲ್ಲಿರೋರೆಲ್ಲ ರೈತರು, ಆ ರೈತರ ಮನೆಯಲ್ಲಿ ಹೋಗ್ತು ಅಲ್ಲಿ ಲಿಂಗಾರ್ಚನೆ, ಅಲ್ಲಿ ಪಾದ ಪೂಜೆಯನ್ನು ಮಾಡಿಸ್ಕೊಂಡು ಪೂಜೆಯನ್ನು ಮಾಡ್ತಿದ್ದಾರೆ. ಅದು ಬಸವಣ್ಣವರು ಹೇಳಿದ್ದು. ರೈತರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಈ ದೇಶದಲ್ಲಿ, ಅದನ್ನು ನಮ್ಮ ಪೂಜ್ಯರು ಮಾಡ್ತಾ ಇದ್ದಾರೆ. ಇದು ಮುಂದುವರಿಲಿ, ಭಗವಂತ ಅವರಿಗೆಲ್ಲ ಕರುಣೆಯನ್ನು ಕರುಣಿಸ್ಲಿ ಅಂತೇಳಿ ಪೂಜ್ಯರಲ್ಲಿ ಪ್ರಾರ್ಥಿಸ್ತಾ, ಇನ್ನು ಕಾರ್ತಿಕನ ಬಗ್ಗೆ ಪ್ರತಿ ವರ್ಷ ಹೇಳಿದ್ದೇವೆ. ಪೂಜ್ಯರು ನಮಗೆಲ್ಲ ಹೇಳಿದ್ದಾರೆ. ಬೆಳಕಿನತ್ತ ನಡೆಯೋದು, ಬದುಕಿನತ್ತ ನಡೆಯೋದು, ಕತ್ಲೆಯಿಂದ ಬೆಳಕಿಗೆ, ಅದಕ್ಕಾಗಿ ಕಾರ್ತಿಕ ಅಭಿವೃದ್ಧಿಯ ಸಂಕೇತ ಹೀಗೆಲ್ಲ ಹೇಳಿದ್ದೇವೆ. ಹೀಗೆಲ್ಲ ಕೇಳಿದ್ದೇವೆ, ಅವರೇ ಹೇಳಿದ್ದಾರೆ ನಮಗೆ. ಹಾಗಾಗಿ ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡಿದೆ. ಇವತ್ತು ಈ ಕೊರೋನಾ ಸಂದರ್ಭದಲ್ಲೂ ಕೂಡ
ಒಂದಿಷ್ಟು ಕೆಲಸ ಕಾರ್ಯಗಳು ಈ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ಈಗ ತಾನೇ ಸಂದೇಶ ಓದಿದಂಥ ಮುಖ್ಯಮಂತ್ರಿಗಳ ಮಾತನ್ನು ತಾವು ಕೇಳಿದ್ದೀರಿ. ಅವರಿಗೆ ಇನ್ನೊಂದು ಶಕ್ತಿ ಕೊಡಬೇಕು, ಕೆಲಸ ಮಾಡಬೇಕು ಅಂತ ಹೇಳ್ತಿರ್ತಾರೆ, ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಸ್ವಾಮೀಜಿಯವರು ನಮಗೆ ಮತ್ತು ಯಡಿಯೂರಪ್ಪನಿಗೆ ಮಾಡ್ತಿರ್ತಾರೆ. ಅದಕ್ಕೆ ಏನು ಮಾಡಬೇಕು, ಇನ್ನೊಂದು ಶಕ್ತಿ ಕೊಡಲಿ ಅಂತೇಳಿ ಯಡಿಯೂರಪ್ಪನಿಗೆ ಶಕ್ತಿ ಬಂದರೆ ನಮ್ಮ ಶಕ್ತಿ ಬರ್ತದೆ, ನಮ್ಮ ಶಕ್ತಿ ಬಂದರೆ ಜನಕ್ಕೊಂದಿಷ್ಟು ಕೆಲಸ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಮಠಕ್ಕೂ ಕೂಡ ನಮ್ಮ ರಾಘವೇಂದ್ರ ಅವರು ಮತ್ತು ಯಡಿಯೂರಪ್ಪನ ಸರ್ಕಾರದಿಂದ 50 ಲಕ್ಷ ರೂಪಾಯಿದು ಒಂದು ಸಮುದಾಯ ಭವನಕ್ಕೆ ಬಂದಿದೆ. ಅದು ಹೋದ ವರ್ಷವೇ ಸ್ಯಾಂಕ್ಷನ್ ಆಗಿದೆ. ಇಲ್ಲೊಂದು ಸುಸಜ್ಜಿತವಾದ ರಸ್ತೆ ಹೋದ ವರ್ಷ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ, ಇನ್ನೂ ಆಗಿಲ್ಲ. ಇದ್ರ ಮಧ್ಯೆ ಈಶ್ವರಪ್ಪನವರು ನಾನು 1.5 ಕೋಟಿ ರೂಪಾಯಿ ಕೊಡ್ತೇನೆ, ಡಬಲ್ ರೋಡ್ ಮಾಡೋಣ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ಅದನ್ನು ಮಾಡ್ತೇವೆ. ಮತ್ತು ಇಲ್ಲಿಂದ ಅನಂತಪುರಕ್ಕೆ ನೇರವಾಗಿ ಮುರುಘಾಮಠದ ಗದ್ದೆ ಮೇಲೆ ಒಂದು ರಸ್ತೆ ಆಗಬೇಕು ಅಂತ ಪೂಜೆ ಹೇಳಿದ್ದಾರೆ, ಅದನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಇದೆಲ್ಲ ಮಾಡೋದಕ್ಕೆ ಯಡಿಯೂರಪ್ಪನಿಗೆ ಶಕ್ತಿ ಬೇಕು. ಯಡಿಯೂರಪ್ಪನಿಗೆ ಶಕ್ತಿ ಬಂದರೆ ನಮಗೊಂದು ಸ್ವಲ್ಪ ಸಹಾಯ ಆಗ್ತದೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಭಕ್ತರ ಮೇಲೆ ಇರಲಿ ಅಂತೇಳಿ ಪೂಜೆಯಲ್ಲಿ ನಮಸ್ಕರಿಸಿ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ಡಾಕ್ಟರ್ ಶ್ರೀಪತಿ ಹಳಗುಂದ, ಮುಖ್ಯಸ್ಥರು ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಉಪ್ಪನ್ಪೇಟೆ, ಶ್ರೀಧರನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಿದ್ಯಾಂ ಸರ್ವತ್ರ ಪೂಜಿತೆ ಎನ್ನುವಂತೆ ವಿದ್ಯಾವಂತರು ಎಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರು. ಅಂತಹ ವಿದ್ಯಾವಂತರಾದಂತಹ ಶ್ರೀಪತಿ ಹಳಗುಂದ ಅವರು ತಮ್ಮ ಉಪನ್ಯಾಸವನ್ನು ಇದೀಗ ತಾನೇ ವೇದಿಕೆ ಮೇಲೆ ಸಮರ್ಪಣೆ ಮಾಡಬೇಕು ಅಂತೇಳಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಆಸೀನರಾಗಿರುವ ಅದನ್ನೆಲ್ಲ ವ್ಯಕ್ತಿ ರೂಪದ ವ್ಯಕ್ತಿತ್ವಗಳಿಗೆ, ಮನುಷ್ಯತ್ವ ರೂಪದ ಮನುಷ್ಯರಿಗೆ ಮತ್ತು ಸಂಕಲ್ಪವನ್ನು ಪ್ರತಿನಿಧಿಸುತ್ತಿರುವ ನನ್ನೆಲ್ಲ ಸ್ವಾಮೀಜಿ ವೃಂದಕ್ಕೆ, ಸ್ನೇಹಿತರೆ, ನಾನು ಮಾತನಾಡುವ ಮುನ್ನ ನನ್ನೆಲ್ಲ ಗುರು ಪರಂಪರೆಯ ಪ್ರತಿನಿಧಿಯನ್ನು ನೋಡಿದಾಗ ನಾನೆಲ್ಲೂ 12ನೇ ಶತಮಾನದಲ್ಲಿ ಹೋಗಿ ನಿಂತಿದ್ದೇನೆ. ಈ ಸಭೆ ಅನಂತಪುರದ ಸಭೆ ಅಲ್ಲ, 12ನೇ ಶತಮಾನದ ಅನುಭವ ಮಂಟಪ ಅನ್ನುವ ಭ್ರಮೆ ನನ್ನನ್ನು ಆವರಿಸಿದೆ. ನಿಜಕ್ಕೂ ಇದುವರೆಗೂ ಒಂದಿಷ್ಟು ವಚನಗಳನ್ನು ಪಚನಗೊಳಿಸಿಕೊಳ್ಳದೆ, ಬದುಕಿನ ಇನ್ನೊಂದು ಮುಖವನ್ನು ಅರ್ಥೈಸಿಕೊಳ್ಳದೆ ಬದುಕುತ್ತಿರುವ ಈ ಹೊತ್ತಿಗೆ ಹಲವು ಉತ್ತರಗಳನ್ನು. ಸ್ನೇಹಿತರೆ, ಇಲ್ಲಿ ವಚನ ಇದೆ, ಶರಣರಿದ್ದಾರೆ, ಭಾವನೆಗಳಿದೆ, ಐಕ್ಯ ಇದೆ, ದೀಪ ಇದೆ, ಉತ್ಸವ ಇದೆ. ಇವೆಲ್ಲವೂ ಒಂದೊಂದು ಗಂಟೆ ಮಾತನಾಡುವ ವಿಷಯಗಳೇ. ಆದರೆ ನನಗೆ ಕೊಟ್ಟ ವಿಷಯ ಸ್ವಾಮೀಜಿಯವರು ನನಗೆ ದೂರವಾಣಿ ಮೂಲಕ ಶರಣ ಸಾಹಿತ್ಯ ಮತ್ತು ಭಾವೈಕ್ಯತೆ ಅಂತೇಳಿ ಸುಮಾರು 21 ವರ್ಷದಿಂದ ಕನ್ನಡ ಪಾಠ ಮಾಡ್ತಾ, ಕನ್ನಡ ಅನ್ನೋದಕ್ಕಿಂತ ವಚನಗಳನ್ನು ಓದಿಕೊಡುತ್ತಾ, ವಚನಗಳನ್ನೇ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾ ಬದುಕನ್ನು ಕಟ್ಟಿಕೊಂಡವ. ಆದರೂ ಒಂದಿಷ್ಟು ವಚನಗಳು ನನ್ನಂಥ ಮೇಷ್ಟ್ರಿಗೂ ವಚನ ಆಗದೆ ಇವತ್ತಿಗೂ ಒದ್ದಾಡುತ್ತಿರುವ. ಬಹುಶಃ ಹನುಮಪ್ರಭು ಯಾವ ವಿಶ್ವವಿದ್ಯಾಲಯದಲ್ಲೂ PhD ಮಾಡಿಲ್ಲ, ಬಸವಣ್ಣ PhD ಮಾಡಿಲ್ಲ, ಆಯ್ದಕ್ಕಿ ಮಾರಯ್ಯ, ಅಂಬಿಗರ ಚೌಡಯ್ಯ, ಅಕ್ಕಮಹದೇವಿ ಆದಿಯಾಗಿ ಯಾವ ವಿಶ್ವವಿದ್ಯಾಲಯದ ಮೆಟ್ಟಿಲನ್ನು ಹತ್ತಿಲ್ಲ. ಆದರೆ ಅವರ ಹೆಸರಿನಲ್ಲೇ ಇವತ್ತು ವಿಶ್ವವಿದ್ಯಾಲಯಗಳು ಸೃಷ್ಟಿಯಾಗಿವೆ ಅಂದರೆ ಅವರ ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಇದು ಈ ಹೊತ್ತಿಗೆ ಬೇಕಾದ ಸತ್ಯ ಅಂದುಕೊಂಡಿದ್ದೇನೆ. ಸ್ನೇಹಿತರೆ, ಚಂದ್ರ ಮತ್ತು ಮಂಗಳ ಲೋಕದಲ್ಲಿ ಮನೆಯನ್ನು ಕಟ್ಟುವ ತರಾತರವಿಲ್ಲಿದ್ದೇವೆ. ಗಂಡನ್ನ ಹೆಣ್ಣನ್ನಾಗಿ, ಹೆಣ್ಣನ್ನು ಗಂಡನ್ನಾಗಿ ಪರಿವರ್ತಿಸಿ ವಿಜ್ಞಾನಕ್ಕೆ ಸವಾಲು ಒಡ್ಡಿದ್ದೇವೆ. ಗಂಡನ್ನು ಗರ್ಭೀಕರಿಸಿದ್ದೇವೆ. ದುರಂತ ಅಂದರೆ ವಿನಿಮಯದ ಹೆಸರಿನಲ್ಲಿ ಇವತ್ತು ಮನುಷ್ಯರನ್ನೇ ವಿನಿಮಯ ಮಾಡಿಕೊಳ್ತಿದ್ದೇವೆ. ಆತ್ಮವಿಶ್ವಾಸವನ್ನು ನಾವು ಅಹಂವಾಗಿ ಪರಿವರ್ತಿಸಿಕೊಳ್ತಿದ್ದೇವೆ. ಬಹುಶಃ ಅಹಂ ಮತ್ತು ಆತ್ಮವಿಶ್ವಾಸಕ್ಕಿರುವ ವ್ಯತ್ಯಾಸ ಅರಿಯದೆ ಹೋಗ್ತಾ ಇದ್ದೇವೆ. ಬಹುಮಡಿ ಕಟ್ಟಡವನ್ನೇ ಶಾಲೆ ಅಂದ್ಕೊಂಡಿದ್ದೇವೆ, ಮಾಧ್ಯಮವನ್ನೇ ಮನುಷ್ಯತ್ವ ಅಂದ್ಕೊಂಡಿದ್ದೇವೆ, ಕಟ್ಟಡವನ್ನೇ ಕಲಿಕೆ ಅಂದ್ಕೊಳ್ಳುವಾಗ ವಚನ ಏನು ಉತ್ತರ ಕೊಡುತ್ತೆ ಅನ್ನೋದು ಬಹಳ ದೊಡ್ಡ ವಿಚಾರ. ನಾನು ವಚನಕಾರನಾಗಲಿ ವಚನ ಸಾಹಿತ್ಯವನ್ನು ವೈಭವೀಕರಿಸಿ ಮಾತಾಡೋದಿಲ್ಲ. ಕಾರಣ ಅದು ವಾಸ್ತವಗಳಿವೆ. ಒಂದಿಷ್ಟು ವಚನ ಕಾಲಘಟ್ಟ ಕೇವಲ 12ನೇ ಶತಮಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಗೆಳೆಯರೆ. ಅದು ಕಾಲಾತೀತವಾದದ್ದು. ಎಲ್ಲ ಕಾಲಕ್ಕೂ ಒಂದಿಷ್ಟು ಚಿಕಿತ್ಸಕ ಮನೋಭಾವದಲ್ಲಿ ಔಷಧಿಯನ್ನು ಕೊಟ್ಟ ಗುಣ ಇದ್ದರೆ ಅದು ವಚನ ಸಾಹಿತ್ಯ. ಒಬ್ಬ ವಿದೇಶಿ ವಿದ್ವಾಂಸ ಬರೀತಾನೆ, ಏಕಕಾಲಕ್ಕೆ ಒಂದಿಷ್ಟು ಮಹಿಳೆಯರು ಪೆನ್ನನ್ನು ಹಿಡಿದು ಬರಲಿಕ್ಕೆ ಶುರು ಮಾಡಿದ್ದು ಅದು ಏಷ್ಯಾ ಖಂಡದಲ್ಲಿ, ಅದರಲ್ಲೂ ಅದು ಭಾರತದಲ್ಲಿ, ಅದರಲ್ಲೂ ಅದು ಕರ್ನಾಟಕದಲ್ಲಿ, ಅದರಲ್ಲೂ ಅದು ವಚನ ಸಾಹಿತ್ಯದಲ್ಲಿ ಅಂತ ಒಬ್ಬ ವಿದೇಶಿ ವಿದ್ವಾಂಸ ಬರೀತಾನೆ. ಮಠ ಪರಂಪರೆ ಎಂದರೆ ಕೇವಲ ಆಧ್ಯಾತ್ಮ,
ಮಠ ಪರಂಪರೆ ಅಂದರೆ ಕೇವಲ ದೇವರು ಅನ್ನುವ ಹೊತ್ತಿಗೆ ಮಠ ಪರಂಪರೆ ಅಂದರೆ ಕೇವಲ ಅಧ್ಯಾತ್ಮ ಅಲ್ಲ, ಅದು ಶಿಕ್ಷಣ, ಅದು ಸೇವೆ, ಅದು ಆರೋಗ್ಯ, ಅದು ವೈಚಾರಿಕ ತಳಹದಿ ಮೇಲೆ ನಿಂತಿದೆ, ಅದು ಸಮಾಜಮುಖಿಯಾಗಿ ಅಂತ ತೋರಿಸಿದ್ದ ಕೆಲವೇ ಮಠಗಳಲ್ಲಿ ಬಹುಶಃ ಈ ಮಠ ಒಂದು ಅಂದ್ಕೊಂಡಿದ್ದೇನೆ. ನಾನು ಇಲ್ಲಿಗೆ ಬರುವಾಗೆಲ್ಲ ನನಗೆ ಹೇಳ್ತಾರೆ, ಸರ್ ಇಲ್ಲಿ ಒಂದಿಷ್ಟು ವೈಚಾರಿಕ ನಿಲುವುಗಳನ್ನು ಇಲ್ಲಿ ಹೊಂದಿದೆ ಅಲ್ಲ. ನನಗೆ ಬಹಳ ಮುಖ್ಯವಾಗಿ ಕಂಡುಕೊಳ್ಳುವುದು ಇವತ್ತು ಕಾಲವಾಗಿ ನನಗೆ ಕಲ್ಯಾಣ, ಸ್ಥಳವಾಗಿ ಕಲ್ಯಾಣ, ಭಾವದಲ್ಲಿ ಅನುಭವ, ಶತಮಾನವಾಗಿ 12ನೇ ಶತಮಾನ, ಅಭಿವ್ಯಕ್ತಿಯಾಗಿ ವಚನಗಳು, ವ್ಯಕ್ತಿಯಾಗಿ ಬಸವಾದಿ ಪ್ರಮಥರು, ಶಕ್ತಿಯಾಗಿ ಜಾತ್ಯತೀತತೆ, ಮುಕ್ತಿಯಾಗಿ ಕನ್ನಡ, ಭಕ್ತಿಯಾಗಿ ಲಿಂಗ ಮತ್ತು ವಿದ್ಯಾಮಾನವಾಗಿ 12ನೇ ಶತಮಾನದ ಕ್ರಾಂತಿ ಅಂದುಕೊಂಡಿದ್ದೇನೆ. ಈ ಎಲ್ಲ ವಿಷಯಗಳ ನಡುವೆ ಶರಣ ಕಂಡುಕೊಳ್ತಾನೆ. ನಮ್ಗೆ ಇವತ್ತು ಒಂದಿಷ್ಟು ಗೊಂದಲ ಇದೆ. ಶರಣ ಅನ್ನುವ ಅರ್ಥ ಅದು ನಾಮಪದವೋ ಕ್ರಿಯಾಪದವೋ ಅಂತೇಳಿ ಬಹಳ ಜನ ಅದನ್ನು ನಾಮಪದಕ್ಕೆ ಒಗ್ಗಿಸಿಕೊಂಡು ಬಿಟ್ಟಿದ್ದೇವೆ. ನಿಜವಾಗಿ ಶರಣ ಅಂದರೆ ಅದು ಕ್ರಿಯಾಪದ. ಟು ಬೆಂಡ್, ಬಾಗು. ಎಲ್ಲಿ ನಿನಗೆ ಬಾಗುವ ಶಕ್ತಿ ಇರುತ್ತೋ ಅಲ್ಲಿ ಬೀಗುವ ಯೋಗ್ಯತೆ ಇರುತ್ತೆ ಅಂತೇಳಿ ಬಸವಾದಿ ಪ್ರಮುಖರು ಹೇಳಿಕೊಟ್ಟ ಬಹಳ ದೊಡ್ಡ ವ್ಯಾಖ್ಯಾನ ಬಾಗುವುದು, ಆನಂತರ ಬೀಗುವುದು. ದುರಂತ ಅಂದರೆ ಬಾಗುವ ಮುನ್ನವೇ ಬೀಗುವ ಈ ಹೊತ್ತಿಗೆ ಸಾವಿರಾರು ವಚನಗಳು ನಮ್ಮನ್ನ ಬಾಗಿಸುವ ನಿಟ್ಟಿನಲ್ಲಿ ಕಾರ್ಯತತ್ಪರವಾಗುತ್ತೆ. ಆದರೆ ನಾವು ಓದಿಕೊಳ್ಳುವ ಗೋಜಿಗೆ ಹೋಗುವುದಿಲ್ಲ. ಬಹಳ ಆಶ್ಚರ್ಯ ಅಂದರೆ ವಿವೇಕಾನಂದರನ್ನು ಓದದೆ ವೈಭವೀಕರಿಸುವ, ಬಸವಣ್ಣನನ್ನು ಓದದೆ ವೈಭವೀಕರಿಸುವ, ಅಥವಾ ಗಾಂಧೀಜಿಯ ಆತ್ಮಚರಿತ್ರೆಯನ್ನು ಓದಿದೇ ಗಾಂಧೀಜಿಯನ್ನು ಪ್ರೀತಿಸುವ, ಪೂಜಿಸುವ, ಆರಾಧಿಸುವ, ಅವಲೋಕಿಸುವ, ಆತ್ಮಾವಲೋಕನ ಮಾಡಿಕೊಳ್ಳುವ ಈ ಹೊತ್ತಿಗೆ ವಚನವನ್ನು ಮತ್ತೆ ಮತ್ತೆ ಓದಿ ಆ ಮೂಲಕ ಬದುಕನ್ನು ಹಸನ ಮಾಡಿಕೊಳ್ಬೇಕಾಗಿದೆ. ಸ್ನೇಹಿತರೆ, ಭಾವಗಳನ್ನು ಐಕ್ಯ ಮಾಡಿಕೊಳ್ಬೇಕಾಗಿದೆ ಅನ್ನುವ ಆ ಪದಗಳೇ ಹಾಗೆ ಇದೆ. ನೀವು ಹರಳಯ್ಯ ಅನ್ನುವ ಒಬ್ಬ ಶರಣ ಬಸವಣ್ಣನ ಭೇಟಿಯಾಗಲಿಕ್ಕೆ ಬಂದಾಗ ಶರಣಾರ್ಥಿ ಅಂತ ಒಂದು ಸರಿ ಹೇಳ್ತಾರೆ. ಬಸವಣ್ಣ ಅದಕ್ಕೆ ವಿರುದ್ಧವಾಗಿ 2 ಸಾರಿ ಶರಣಾರ್ಥಿ ಶರಣಾರ್ಥಿ ಅಂತಾರೆ. ಆ ಪದಗಳನ್ನು ಕೇಳಿಯೇ ಹರಳಯ್ಯ ರೋಮಾಂಚನಗೊಳ್ತಾನೆ. ತನ್ನ ಹೆಂಡತಿ ಹತ್ರ ಬಂದು ಹೇಳ್ಕೊಳ್ತಾನೆ, ನಾನೇನು ಮಾಡಲಿ, ಬಸವಣ್ಣನಂತ ಅವರ ಬಾಯಲ್ಲಿ 2 ಬಾರಿ ಶರಣಾರ್ಥಿ ಶರಣಾರ್ಥಿ ಅಂದ್ಕೊಡ್ತು ಅಂತ. ಆಗ ದೇಹದ ಒಂದು ಭಾಗವನ್ನು ತೆಗೆದು ಪಾದಕಗಳನ್ನು ಮಾಡಿ ಅರ್ಪಿಸ್ಲಿಕ್ಕೆ ಹೋಗ್ತಾನೆ. ಆ ಹೊತ್ತಿಗೆ ಭಕ್ತಿ ಅನ್ನೋದು ಅದೊಂದು ಯುಕ್ತಿಯಾಗಿ, ಮುಕ್ತಿಯಾಗಿ, ಶಕ್ತಿಯಾಗಿ ನಿಂತ ಕಾಲ ಇದ್ದರೆ ಅದು ವಚನ ಕಾಲಘಟ್ಟ. ಇವತ್ತು ಬರೀ ಭಕ್ತಿಯನ್ನು ಮಾತ್ರ ವೈಭವೀಕರಿಸುತ್ತಿದ್ದೇವೆ. ಈ ಕಾರಣಕ್ಕೆ ವಚನಕಾರರು, ಶರಣರು ನಮಗೆ ಬಹಳ ಮುಖ್ಯ ಆಗ್ತಾರೆ ಗೆಳೆಯರೆ. ಹಾಗಾದ್ರೆ ಈ ಬಾಗುವಿಕೆಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡ ಬಸವಣ್ಣ ಕಾಯಕವನ್ನ ಐಕ್ಯ ಮಾಡಿಕೊಳ್ತಾನೆ. ಐಕ್ಯ ಅಂದರೆ ಒಳಗೊಳ್ಳುವಿಕೆ ಗೆಳೆಯರೆ. ಕೂಡಲ ಸಂಗಮ, ಅಂಗ ಮತ್ತು ಲಿಂಗ, ಆ ಪದಗಳನ್ನು ನೀವು ಓದ್ತಾ ಹೋದರೆ ನಮಗೆ ಸಮಾಜ ಮತ್ತು ನಾನು, ಆತ್ಮ ಮತ್ತು ಪರಮಾತ್ಮ ಇವೆಲ್ಲವೂ ಬೇರೆ ಬೇರೆ ಅಲ್ಲ. ಐಕ್ಯಗೊಂಡಾಗ ಮಾತ್ರ ನಾನಾಗ್ತೀನಿ ಅನ್ನುವ ಸತ್ಯವನ್ನ ವಚನಕಾರ ಹೇಳಿಕೊಡ್ತಾರೆ. ನಮಗೆ ಒಂದಿಷ್ಟು ಜನಜನಿತವಾದ ವಚನಗಳ ಮೂಲಕ ಮಾತ್ರ ಈ ಹೊತ್ತಿಗೆ ವಚನಕಾರರನ್ನ ಮತ್ತು ವಚನ ಕಾಲಘಟ್ಟವನ್ನು ಪರಿಚಯಿಸುವುದರ ಬದಲಿಗೆ ಸಾವಿರಾರು ವಚನಗಳು ಹಾಗೆ ಉಳಿದುಕೊಂಡಿವೆ. ಬಹುಶಃ ನಿಮಗೆ ವಚನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಬಹಳಷ್ಟು ಮನೆಯರು ಆ ಕೆಲಸ ಮಾಡಿದ್ದಾರೆ. ಹಾಗಾಗಿ ವಚನಗಳು ಶರಣರ ಆರಾಧ್ಯ ದೈವ ಅನ್ನೋದಕ್ಕಿಂತ ಅದರ ಪ್ರತಿನಿಧಿಯಾಗಿ ವಾಸ್ತವವಾಗಿ ಕೆಲಸ ಮಾಡ್ತಾರೆ. ನನಗೆ ಶರಣ ಅನ್ನುವ ಪದವನ್ನು ಕವಿಯೊಬ್ಬ ಬಹಳ ಚೆನ್ನಾಗಿ ಹೇಳ್ತಾರೆ. ಶರಣರು ಕಾಮವನ್ನು ಗೆದ್ದವ ಶರಣ, ಭಸ್ಮವನ್ನು ಧರಿಸಿದವ ಶರಣನಲ್ಲ, ಅವನು ಮಾಡುವ ಕ್ರಿಯೆಯೇ ಭಸ್ಮವಾಗಬೇಕು. ಬಹುಶಃ ಅದು ಬೂದಿ ಭಸ್ಮವಾಗುವುದೇ ಐಕ್ಯದ ಸಮಾಗಮ. ಎಲ್ಲೋ ಇದ್ದ ಬೂದಿ ಅದು ಭಸ್ಮ ಆಗುವುದರ ಮೂಲಕ ತನ್ನ ಇರುವಿಕೆಯನ್ನು ಕಂಡುಕೊಳ್ಳುತ್ತೆ. ಬಹುಶಃ ದೀಪ ಮತ್ತು ಉತ್ಸವ ಬಹಳ ಚೆನ್ನಾಗಿದೆ. ಇದು ಸ್ವಲ್ಪ ಹಾಸ್ಯದ ಪರಿದಾಟಿಯಲ್ಲಿದ್ದರೂ ಅರ್ಥ ಮಾಡಿಕೊಳ್ಳಿ. ಹೀಗೆ ದಿನನಿತ್ಯ ಒಬ್ಬರು ದೀಪ ಹಚ್ಚುತ್ತಿದ್ದಂತೆ ಯಾರೋ ಭಕ್ತಾದಿಗಳನ್ನು ಕೇಳ್ತಾ ಇದ್ದರಂತೆ, ದೀಪ ಎಲ್ಲಿಂದ ಬಂತು ಅಂತ. ಪ್ರತಿ ವರ್ಷ ಸುಮಾರು 20 ವರ್ಷಗಳ ಕಾಲ ಯಾರಿಗೂ ಉತ್ತರ ಸಿಗ್ತಿಲ್ಲ, ಹಾಗೆ ಕೂತ್ಕೊಳ್ತಿದ್ರು. ಯಾರೋ ಒಬ್ಬ 21ನೇ ವರ್ಷಕ್ಕೆ ಆ ಕೇಳಿರ್ತಾರಲ್ಲ ಪ್ರಶ್ನೆ, ಈ ದೀಪ ಎಲ್ಲಿಂದ ಬಂತು ಅಂತ, ಅವರಿಗೆ ತುಂಬ ವಿನಮ್ರವಾಗಿ ಕೇಳ್ತಾನೆ, ಸ್ವಾಮಿ ಈ ದೀಪ ಎಲ್ಲಿಂದ ಬಂತು ಅಂತ ಹೇಳಿ ಅಂತ. ಅವರು ವಿಸ್ಮಿತರಾಗ್ತಾರೆ. ಆತ ಹೇಳ್ತಾರೆ, ಸ್ವಾಮಿ ದೀಪ
ಎಲ್ಲಿಂದ ಬಂತು ಅಂತ ಹೇಳಿದರೆ ಎಲ್ಲಿಗೆ ಹೋಯಿತು ಎಂದು ಹೇಳಬೇಕು. ಬಹುಶಃ ದೀಪ ಎಲ್ಲಿಂದ ಬಂತು ಎಲ್ಲಿಗೆ ಹೋಯಿತು ಅನ್ನೋದಕ್ಕಿಂತ ಇದ್ದಷ್ಟು ಹೊತ್ತು ಅದು ಎಷ್ಟು ಬೆಳಕನ್ನು ಕೊಡ್ತು ಅನ್ನೋದೇ ಬಹಳ ಮುಖ್ಯ. ಆ ಕಾರಣಕ್ಕೆ ವಚನಗಳು ಇವತ್ತಿಗೂ ನಮ್ಮ ನಡುವೆ ಜ್ಯೋತಿಯಾಗಿ ದೀಪವಾಗಿ ಕಂಗೊಳಿಸುತ್ತೇವೆ. ಆದರೆ ಇವತ್ತು ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ವಚನಗಳಿಲ್ಲದ ಯಾವ ತರಗತಿಗಳೂ ಇಲ್ಲ. ಅರ್ಥ ಮಾಡಿಕೊಳ್ಳಿ, ಅಷ್ಟರ ಮಟ್ಟಿಗೆ ವಚನ ನಮ್ಮನ್ನು ಕಾಡಿದೆ. ಅದು ಕನ್ನಡದ ಚಳುವಳಿಯಾಗಿ, ಅದು ಕಾಯಕದ ಚಳುವಳಿಯಾಗಿ, ಅದು ಕೈಂಕರ್ಯದ ಚಳುವಳಿಯಾಗಿ, ಅದು ಕಲಿತನದ ಚಳುವಳಿಯಾಗಿ, ಕಾಲದ ಬಳುವಳಿಯಾಗಿ, ಕವಿಗಳ ಕೈಯಲ್ಲಿ ನುರಿತ ವಚನಗಳು. ಈ ಹೊತ್ತಿಗೆ ನನಗೆ ಇಡೀ ಜಗತ್ತಿನ ಅನಾಲಿಸಿಸ್ ಮಾಡ್ತಾ ಹೋದರೆ ಜಗತ್ತಿನ 10 ಶ್ರೀಮಂತ ರಾಷ್ಟ್ರಗಳಲ್ಲಿ 4ನೇ ಸ್ಥಾನ ಭಾರತಕ್ಕೆ ಸಿಕ್ಕಿದೆ ಗೆಳೆಯರೆ. ಬಹಳ ಒಳ್ಳೆಯ ವಿಚಾರ. ಜಗತ್ತಿನ 10 ಶ್ರೀಮಂತ ರಾಷ್ಟ್ರಗಳಲ್ಲಿ 4ನೇದೇ ಭಾರತ. ಆದರೆ ಇದೇ ಭಾರತದಲ್ಲಿ ದಿನವೊಂದಕ್ಕೆ 25ರಿಂದ 25 ಕೋಟಿ ಜನ ಒಂದು ಹೊತ್ತಿನ ಊಟಕ್ಕಾಗಿ ಸಾಯ್ತಾ ಇದ್ದಾರೆ. ಈ ಸತ್ಯವನ್ನು ಮುಚ್ಚಿಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ಈ ಮಠದ ಆದಿಯಾಗಿ ದಾಸೋಹ ಪರಿಕಲ್ಪನೆಯನ್ನು ಅಂದುಕೊಟ್ಟ ಬಸವಣ್ಣನಿಗೆ ಸಾವಿರ ನಮನಗಳು. ಯಾವ ಹೊಟ್ಟೆ ಹಸಿದಿರುತ್ತೋ ಅಲ್ಲಿ ದೈವಕ್ಕೆ ಸ್ಥಾನ ಇಲ್ಲ ಗೆಳೆಯರೆ. ಕಾಣದ ದೇವರಿಗಿಂತ ಕಾಣುವ ಜೀವವನ್ನು ಪ್ರೀತಿಸಬೇಕು ಅಂತ ಸಂದೇಶ ಕೊಟ್ಟವನು ಬಸವಣ್ಣ ಪ್ರಮಾದಿಗಳು. ಈ ಕಾರಣಕ್ಕೆ ಇವತ್ತು ನನಗನ್ಸುತ್ತೆ ದಾಸೋಹ ಪರಿಕಲ್ಪನೆ ಇದೆಯಲ್ಲ, ಅದು ಜಗತ್ತಿಗೆ ದೊಡ್ಡ ಸಂದೇಶ ಕೊಟ್ಟ ಒಂದು ಪರಿಕಲ್ಪನೆ. ದಾಸೋಹ ಅನ್ನುವುದೇ ಅದೊಂದು ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆ ಮಾಡುವ ಪರಿಕಲ್ಪನೆ. ಅರಿವು, ಆಚಾರ, ವಿಚಾರ, ಕಾಯಕ, ದಾಸೋಹ, ಜಾತ್ಯತೀತತೆ. ನನಗೆ ಇವತ್ತು ಹೆಮ್ಮೆ ಆಗುವುದು ಪ್ರತಿಯೊಬ್ಬ ವಚನಕಾರ ತನ್ನ ಜಾತಿಯ ಹೆಸರನ್ನು ಹೇಳಿ ವಚನ ಬರೀತಾನೆ. ಆ ಹಮ್ ಇದೆಯಲ್ಲ, ಆ ಬಿಮ್ ಇದೆಯಲ್ಲ, ಅದು ಇವತ್ತು ಇಲ್ಲವಾಗಿದೆ. ಅವತ್ತಿತ್ತು ಅನ್ನೋದಕ್ಕೆ ಈ ಕಾಲದ ಹಲವು ಸಮಸ್ಯೆಗಳಿಗೆ ಉತ್ತರ ಸಿಗುವುದಾದರೆ ಅದು ವಚನ ಸಾಹಿತ್ಯದಲ್ಲಿ. ಆ ಕಾರಣಕ್ಕೆ ನಾನು ವಚನ ಕಾಲವನ್ನು ಮತ್ತೆ ಮರೆಗೊಳಿಸುತ್ತಾ ನಿಮ್ಮ ಬಹಳ ಚೆನ್ನಾಗಿ ಹೇಳ್ತಾರೆ ಬಸವಣ್ಣ ಒಂದು ಕಡೆ, ಶರಣ ನಿದ್ರೆಗೆ ಇದೆಡೆ ಜಪ ಕಾಣಿರು, ಅವ ಕುಳಿತರೆ ಶಿವರಾತ್ರಿ, ನಡೆದರೆ ಶಿವತತ್ವ, ಕಾಯವೇ ಕೈಲಾಸ ಕಾಣಿರು. ನನಗೆ ಈ ಹೊತ್ತಿಗೆ ನನ್ನ ಮನೆಗೆ ದುಡ್ಡು ಬಂದು ಬಿಡಬೇಕು ಅನ್ನುವ ಈ ಹೊತ್ತಿಗೆ ಕಾಯಕವನ್ನು ಅಷ್ಟೊಂದು ಆರಾಧಿಸುವ, ಪ್ರೀತಿಸುವ ಮತ್ತೆ ಅದು ಒಳಗೊಳ್ಳುವಿಕೆ ಇದೆಯಲ್ಲ, ಅದು ಈ ಹೊತ್ತಿಗೆ ಬಹಳ ತುರ್ತು. 12ನೇ ಶತಮಾನದ ಯಾವ ಸಂದೇಶವನ್ನು ತೆಗೆದುಕೊಳ್ಳಿ, 12ನೇ ಶತಮಾನದ ಸಂದೇಶಗಳು ಅವತ್ತಿನಿಗಿಂತ ಇವತ್ತು ಪ್ರಸ್ತುತ ಅಂದ್ಕೊಂಡಿದ್ದೇನೆ. ಯಾಕಂದರೆ ನಾನು ಪ್ರೀತಿಸುವ ಕಾಯಕವನ್ನು ಬಿಟ್ಟುಬಿಟ್ಟಿದ್ದೇನೆ. ಬಹಳ ದೊಡ್ಡ ದುರಂತ ಅಂದರೆ ನೀವು ಯಾರಾದ್ರೂ ಕೇಳಿ, ನೀವು ಯಾರನ್ನು ಪ್ರೀತಿಸ್ತಿದ್ದೀರಿ ಕೇಳಿದ್ರೆ ಇನ್ಯಾರ ಹೆಸರನ್ನು ಹೇಳುವ ಈ ಹೊತ್ತಿಗೆ ನನ್ನನ್ನು ನಾನು ಪ್ರೀತಿಸುವ ಗೋಜಿಗೆ ಹೋಗದಿರುವುದಲ್ಲ, ಅದೇ ಈ ಹೊತ್ತಿನ ಬಹಳ ದುರಂತಗಳಲ್ಲಿ ಒಂದು ಅಂದ್ಕೊಂಡಿದ್ದೇನೆ. ಹಾಗಂತೇಳಿ ವಚನ ಸಾಹಿತ್ಯ ಹಲವು ಐಕ್ಯಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ. ನನಗೆ ಬಸವಣ್ಣನ ವಚನಗಳಲ್ಲಿ ಬಹಳ ದೊಡ್ಡ ಕುತೂಹಲ ಇರುವುದು, ಬಸವಣ್ಣ ದುರುಕ್ತಿಗಳನ್ನು ಬಳಸ್ತಾರೆ. ಶರಣ ಶರಣಾರ್ಥಿ, ಕೂಡಲ ಸಂಗಮ ದೇವ, ಕೂಡಲನ್ನು ಕೂಡುವುದು, ಸಂಗಮವನ್ನು ಕೂಡುವುದು. ನಿಮ್ಮ ಪದಗಳ ಒಳ ಅರ್ಥವನ್ನು ಅರ್ಥೈಸಿಕೊಳ್ಳುತ್ತಾ ಹೋದರೆ ಇವತ್ತು ಕನ್ನಡ ಮೇಜರ್ ವರ್ಗ ಅಥವಾ ಐಚ್ಛಿಕ ಕನ್ನಡ ಓದುವುದು ಇವತ್ತು ಬಸವಣ್ಣ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಅದರ ಒಳ ನೋಟಿಗಳನ್ನು ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಬಸವಣ್ಣ ನಮಗೆ ದೇವರ ಕಾಣೋ ಅವಶ್ಯಕತೆ ಇಲ್ಲ. ಆತನ ವೈಚಾರಿಕ ಶಕ್ತಿಯ ಮೂಲಕ ನೋಡುವುದರ ಮೂಲಕ ಬಸವನಿಗೆ ನ್ಯಾಯವನ್ನು ಕೊಡಬೇಕಾಗಿದೆ ಗೆಳೆಯರು. ಅದಕ್ಕಾಗಿ ನನಗೆ ಆ ಸೋಳೆ ಸಂಕವೇ ಅಂತ ಹೇಳುವಗಳಂತೂ ವೃತ್ತಿಯನ್ನು ಪೂಜಿಸುವ, ಆರಾಧಿಸುವ ಮೂಲಕ ಅವಳು ಎದೆ ಉಬ್ಬಿಸಿ ವಚನವನ್ನು ಬರೆಯಕ್ಕೆ ಶುರು ಮಾಡ್ತಾರಲ್ಲ, ಅದು ತನ್ನೊಳಗಿನ ಇರುವನ್ನು ಕಂಡುಕೊಳ್ಳುವ ಬಗೆ. ತನ್ನೊಳಗಿನ ಇರುವನ್ನು ಯಾರು ಕಂಡುಕೊಳ್ಳುವುದಿಲ್ಲವೋ ನಾವು ಇದ್ದರೂ ಸತ್ತಂತೆ ಅನ್ನುವ ಸತ್ಯವನ್ನು ವಚನಕಾರ ಹೇಳ್ತಾ ಹೋಗ್ತಾರೆ. ಬಹಳ ಚೆನ್ನಾಗಿ ನಿಷ್ಠೆ ಬಗ್ಗೆ ಹೇಳ್ತಾರೆ. ಇವತ್ತು ನಮಗೆ ಬಹಳ ಜನ ಮೋಸ ಮಾಡುವಾಗ ನಿಷ್ಠೆ ಎಂಬುದು ಮನದ ಮಾಯೆ ನಳಿಯುವುದು, ನಿಷ್ಠೆ ಎಂಬುದು ಜ್ಞಾನದ ಬಟ್ಟೆಯ ತೊಡುವುದು. ಆ ಪದಗಳು ನೋಡಿ. ಹಾಗಾಗಿ ನೀವು ಯಾವ ಪದವನ್ನು ತೆಗೆದುಕೊಂಡರೂ ಮತ್ತೆ ಓದಿದಷ್ಟು ಓದಿಸಿಕೊಳ್ಳುವ, ನೋಡಿದಷ್ಟು ಕಾಣಸಿಗುವ, ಬರೆದಷ್ಟು ಬರೆಸಿಕೊಳ್ಳುವ ಶಕ್ತಿ ಇದ್ದರೆ ಅದು ವಚನ ಸಾಹಿತ್ಯಕ್ಕೆ. ನೀವು ಹಲವು ಆಯಾಮಗಳನ್ನು ತೊಡಸ್ಕೊಳ್ತಾ ಹೋಗ್ತಾರೆ. ಬಹಳ ದೊಡ್ಡ ಪದಗಳನ್ನು ಇವತ್ತು ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ ಅನ್ನುವ ಪದಗಳನ್ನು ನೀವು ನೋಡಿ. ಆ ಕಾರಣಕ್ಕೆ
ಇವತ್ತು ಈ ಹೊತ್ತಿಗೆ ಅಂಥ ವ್ಯಕ್ತಿಗಳು ಬೇಕು. ಕರಿಯಲಿತ್ತಡೆ ಒಲ್ಲೆ, ಸಿರಿಯಲಿತ್ತಡೆ ಒಲ್ಲೆ ಅನ್ನುವ ಜಾಯಮಾನದವರು ಈ ಹೊತ್ತಿಗೆ ಬೇಕಾಗಿದೆ. ಆಶ್ಚರ್ಯ ಅಂದರೆ ಇಲ್ಲ. ನನಗೆ ಅದಕ್ಕೆ ಈ ಸ್ವಾಮೀಜಿಗಳ ಎದುರುಗಡೆ ಮಾತಾಡಲಿಕ್ಕೆ ಹೆದರಿಕೆ. ಯಾಕೆಂದರೆ ಬದ್ಧತೆ ಮತ್ತು ಪ್ರಬುದ್ಧತೆಯ ಪ್ರತಿನಿಧಿಯಾದ ಎಲ್ಲರೂ ನನ್ನ ಎದುರುಗಡೆ ಇದ್ದಾರೆ. ಹಾಗಾಗಿ ಬಸವಾದಿ ಪ್ರಮಥರನ್ನೇ ನೋಡಿದಾಗ ಆಗ್ತಾ ಇದೆ. ಅವರ ಪ್ರತಿಯೊಬ್ಬರ ಹೃದಯದಲ್ಲೂ ಸಾವಿರಾರು ವಚನಗಳು ಸುರುಳಿ ಸುತ್ತುಕೊಂಡಿವೆ. ಹೀಗಿರುವಾಗ ನನ್ನಂಥ ಮೇಷ್ಟ್ರು ವಚನವನ್ನು ವಿಮರ್ಶಿಸುವ, ಅದನ್ನು ವಿವೇಚಿಸುವ, ಅದರ ಬಗ್ಗೆ ಆಲೋಚಿಸುವ ಪರಿಯ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡಬೇಕಾಗಿತ್ತು. ವಚನ ಸಾಹಿತ್ಯದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಐಕ್ಯ ಮತ್ತು ಭಾವಗಳು ಬಂದಾಗ ನನಗೆ ನಾನು ಮತ್ತು ಸಮಾಜ, ಆತ್ಮ ಪರಮಾತ್ಮ, ಅಂಗ ಲಿಂಗ, ಕೂಡಲ ಸಂಗಮ ಇವಿಷ್ಟುಗಳನ್ನ ನಾವು ನೋಡ್ತಾ ಹೋಗಬೇಕಾಗುತ್ತೆ. 12ನೇ ಶತಮಾನದ ವಚನಗಳು ಜಡ್ಡು ಬಿಟ್ಟಿದ ಪರಂಪರೆಗೆ ಒಂದು ಚಾಟಿ ಏಟನ್ನು ಹಾಕ್ತಾರೆ. ಮುಂದೆ ಬರ್ತಾ ಬರ್ತಾ ವಚನ ಸಾಹಿತ್ಯವೂ ಸಹ ಹಲವು ಗೊಂದಲಕ್ಕೆ ದಾರಿ ಮಾಡಿಕೊಡುತ್ತೆ. ವಚನ ಸಾಹಿತ್ಯದ ಅಂತಿಮ ಅವಧಿಯಲ್ಲಿಯೇ ಪ್ರಮಥರ ನಡುವೆ ಒಂದಿಷ್ಟು ಜಿಜ್ಞಾಸೆಗಳಾಗ್ತಾರೆ. ಅದು ಸಹಜ. ಒಂದು ಕಾಲದ ಆಲೋಚನೆಗಳು ಇನ್ನೊಂದು ಕಾಲಕ್ಕೆ ಅದು ಕಟ್ಟುವುದು ಮತ್ತು ಮುರಿದು ಕಟ್ಟುವುದು ಸಾಹಿತ್ಯದ ಪ್ರಕ್ರಿಯೆ. ಬಸವಣ್ಣನ ಯಾವ ಜಾತ್ಯತೀತ ಮನೋಭಾವ ಆನಂತರ ಅದು ಬಿಗಿ ಮುಷ್ಟಿಲಿ ಸಿಕ್ಕಾಕೊಳ್ತಾ ಹೋಯಿತು. ಹಾಗಾಗಿ ಇವತ್ತು ನಾವು ವಿವೇಕಾನಂದನ, ಕುವೆಂಪುವಿನ, ಬಸವಣ್ಣನ ಅನುಯಾಯಿಗಳು ಅಂತ ಹೇಳುವಾಗಲೇ ಬಸವಣ್ಣನ ಆಲೋಚನೆಯನ್ನು ಎಷ್ಟು ಮಟ್ಟಿಗೆ ನಾವು ದುಡಿಸ್ಕೊಳ್ತಿದ್ದೀವಿ ಅಂತ. ವಿಶ್ವಮಾನವ ಸಂದೇಶದ ಬಗ್ಗೆ ಕುವೆಂಪು ಮತ್ತೆ ಮತ್ತೆ ಹೇಳುವಾಗ ದಕ್ಷಿಣ ಕನ್ನಡದಲ್ಲಿ ಕಾರಂತರು ಕುವೆಂಪು ಅವರಿಗೆ ತಾಗಲಿ ಅಂತ ಒಂದು ಮಾತು ಹೇಳ್ತಾರೆ, ವಿಶ್ವಮಾನವರು ಆಮೇಲೆ ಆಗೋಣ, ಮೊದಲು ಮಾನವರಾಗಿ ಅಂತ. ಹಾಗಾದ್ರೆ ಈ ಹೊತ್ತಿಗೆ ಕಾರಂತರ ಮಾನವರಾಗಬೇಕು, ಕುವೆಂಪು ಅವರ ವಿಶ್ವಮಾನವರಾಗಬೇಕು. ಕಾರಂತರ ಕಡಲನ್ನು ಪ್ರತಿನಿಧಿಸಬೇಕು, ಕುವೆಂಪು ಅವರ ಕಾಡನ್ನು ಪ್ರತಿನಿಧಿಸಬೇಕು. ಈ ಎಲ್ಲ ಜಿಜ್ಞಾಸೆಗಳಿದೆ ಗೆಳೆಯರೆ. ಹಾಗಾಗಿ ನಾನೊಬ್ಬ ಮೇಷ್ಟ್ರಾಗಿ ನನ್ನ ಎದುರಿನ ವಿದ್ಯಾರ್ಥಿಗಳು ಸಮೂಹ ಭಾಳ ಇದೆ, ಸಾರ್ವಜನಿಕರಿದ್ದೀರಿ. ವಚನಗಳನ್ನು ಮತ್ತೆ ಮತ್ತೆ ಓದಬೇಕು. ಅದೇ ವಚನಗಳಿಗೆ ಮತ್ತು ವಚನಗಳನ್ನು ಬರೆದವರಿಗೆ ನಾವು ಕೊಡುವ ದೊಡ್ಡ ಗೌರವ ಅಂದುಕೊಂಡಿದ್ದೇನೆ. ನಾವು ಮೇಷ್ಟ್ರುಗಳು ಆಸಕ್ತಿ ಇರಲಿ ಇಲ್ಲದಿರಲಿ ಪಠ್ಯದಲ್ಲಿ ಇರುವುದರಿಂದ ವರ್ಷಕ್ಕೊಂದಿಷ್ಟು ವಚನ ಓದ್ತೇವೆ, ಹೊಸ ಹೊಸ ಒಳವನ್ನು ಪಡ್ಕೊಳ್ತೇವೆ. ನಮ್ಮ ವಿದ್ಯಾರ್ಥಿಗಳು ಓದಬೇಕಾಗಿದೆ. ಬಹುಶಃ ಇಷ್ಟು ಜನ ಸ್ವಾಮೀಜಿಗಳ ಎದುರು ನಾನು ಮಾತಾಡಿದ್ದೇ ಮೊದಲು ಅಂದ್ಕೊಂಡಿದ್ದೇನೆ. ಯಾಕಂದರೆ ಒಬ್ಬರು ಸ್ವಾಮೀಜಿಯನ್ನು ಎದುರಿಸಲಿಕ್ಕೆ ನಮ್ಮಂಥ ಮೇಷ್ಟ್ರಿಗೆ ಆಗಲ್ಲ. ಇಲ್ಲೊಂದಿಷ್ಟು 7-8 ಜನ ಕುಳಿತಿದ್ದೀರಿಗೆ. ಹಾಗಾಗಿ ನಾನು ಒಬ್ಬ ಬಹುಶಃ ಸಣ್ಣ ಮೇಷ್ಟ್ರು ಅಂದ್ಕೊಂಡಿದ್ದೇನೆ. ಒಂದು ವಚನಗಳ ಪ್ರತಿನಿಧಿಯಾಗಿ ಬಂದಿದ್ದೇನೆ, ಆದರೆ 1000 ವಚನಗಳ ಪ್ರತಿನಿಧಿಗಳಿದ್ದಾರೆ. ವಚನ ಪಚನವಾಗಲಿ, ವಚನ ಮಾತಾಗಲಿ, ವಚನ ಮುತ್ತಾಗಲಿ, ವಚನ ಮಾಣಿಕ್ಯವಾಗಲಿ ಗೆಳೆಯರೆ. ಯಾಕೆಂದರೆ ಒಂದಿಷ್ಟು ಸಾಯುವ ಮುನ್ನ ಬದುಕನ್ನು ಕಟ್ಕೊಳ್ಬೇಕಾಗಿದೆ. ಬಹುಶಃ ದಿನಕರ್ ದೇಸಾಯಿ ಅವರ ಚುಟುಕು ನೆನಪಾಗುತ್ತೆ ನನಗೆ. ಭಾಳ ಚೆನ್ನಾಗಿ ಹೇಳ್ತಾರೆ, ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು, ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು, ಯೌವನ ಹೆಣ್ಣು ಹೆಣ್ಣು ಎಂದಿತ್ತು, ವೃದ್ಧಾಪ್ಯ ಹಣ್ಣು ಹಣ್ಣು ಎಂದಿತ್ತು, ಮುಪ್ಪು ಮಣ್ಣು ಮಣ್ಣು ಎಂದಿತ್ತು. ಇಷ್ಟು ದಿನ ತುಳಿದೆ ನೀನು ಮಣ್ಣನ್ನು, ಇಷ್ಟು ದಿನ ತುಳಿದೆ ನೀನು ಮಣ್ಣನ್ನು, ಇನ್ನೇನು ತುಳಿಯಲಿದೆ ಆ ಮಣ್ಣು ನಿನ್ನನ್ನು. ಗೆಳೆಯರೆ, ಆ ಮಣ್ಣು ನಮ್ಮನ್ನು ತುಳಿಯುವ ಮುನ್ನ ನಾವು ವಚನಗಳಂಥ ಸಾರವನ್ನು ಅರ್ಥ ಮಾಡಿಕೊಂಡು ಬದುಕನ್ನು ಹಸನಾಗಿಸಿಕೊಳ್ಬೇಕಾಗಿದೆ. ಇವತ್ತು ದೇಶಗಳ ನಡುವೆ ಬಹುಶಃ ನನ್ನಂಥ ಸರ್ಕಾರಿ ನೌಕರ ಹೇಳಬಾರ್ದು, ಚುನಾವಣೆ ಎದುರು ನಿಂತಿದೆ. ನಾನೊಬ್ಬ ಚುನಾವಣಾ ಅಧಿಕಾರಿಯಾಗಿ ನಿಮ್ಮನ್ನು ನಿಂತಿದ್ದೇನೆ. ಈ ಕಾರಣಕ್ಕೆ ಈ ಹೊತ್ತಿಗೆ ಅಣ್ಣನ ತಮ್ಮನನ್ನು ದ್ವೇಷಿಸುವ, ತಮ್ಮನ ಹೆಂಡತಿಯನ್ನೇ ದ್ವೇಷಿಸುವ, ಆ ಮೂಲಕ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲುವ ಈ ಹೊತ್ತಿಗೆ ಹೃದಯಗಳನ್ನು ಪ್ರೀತಿಸುವ, ಮನಸ್ಸನ್ನು ಆರಾಧಿಸುವ ಶಕ್ತಿ ಆ ವಚನಗಳಲ್ಲಿ ಇದೆ ಅಂದ್ಕೊಂಡಿದ್ದೇನೆ. ಆ ವಚನಗಳನ್ನು ಓದುತ್ತಾನೆ ಬದುಕನ್ನು ಕಟ್ಟಿಕೊಳ್ಳೋಣ ಗೆಳೆಯರೆ. ಹಾಗಂತೇಳಿ ಹಿಂದೂಗಳನ್ನು ವಿವೇಕಾನಂದ ಆಗಬೇಕಾಗಿಲ್ಲ, ಬಸವಣ್ಣನೂ ಆಗಬೇಕಾಗಿಲ್ಲ, ಮುಸಲ್ಮಾನರಲ್ಲ ಅಬ್ದುಲ್ ಕಲಾಮೇ ಆಗಬೇಕಾಗಿಲ್ಲ, ಕ್ರಿಶ್ಚಿಯನ್ರಲ್ಲ ಮದರ್ ತೆರೆಸನೇ ಆಗಿಲ್ಲ, ಬೌದ್ಧರೆಲ್ಲ ಬುದ್ಧನೇ ಆಗಿಲ್ಲ ಗೆಳೆಯರೆ. ಯಾಕೆಂದರೆ ಈ ನೆಲದ ಮೇಲೆ ಬಿದ್ದ ಪ್ರತಿಯೊಂದು ಮಳೆಯ ಹನಿಯು ಸಮುದ್ರವನ್ನೇ ಸೇರುವುದಿಲ್ಲವಲ್ಲ, ಸೇರಿದರೂ ಅವು ಮುತ್ತುಗಡೆ ಆಗಿ ಬಿಡುವುದಿಲ್ಲವಲ್ಲ. ಮುತ್ತಿಗಿರೋ ಬೆಲೆ ಮುತ್ತಿಗಿದೆ, ಹನಿಗಿರುವ ಬೆಲೆ ಹನಿಗಿದೆ. ಮುತ್ತಾಗೋಣ ಇಲ್ಲ ಹನಿ ಆಗೋಣ ಗೆಳೆಯರೆ. ನನ್ನ ಮಾತು ಬಹಳ ದೀರ್ಘ ಆಯಿತು ಅಂದ್ಕೊಂಡಿದ್ದೇನೆ.
20 ನಿಮಿಷ ನನಗೆ ಸಮಯ ಕೊಟ್ಟಿದ್ರಿ. ಎಷ್ಟು ಮಟ್ಟಿಗೆ ನಾನು ವಿಷಯವನ್ನು ಮಂಡನೆ ಮಾಡಿದರೆ ಗೊತ್ತಿಲ್ಲ. ನನ್ನೆಲ್ಲ ಬಸವಾದಿ ಪ್ರಮುಖರಿಗೆ, ಅವರ ಕಾಲಘಟ್ಟಕ್ಕೆ, ಅವರ ಕಾಲಘಟ್ಟದಲ್ಲಿ ಅವರು ಎದುರಿಸಿದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನೆನೆಸ್ಕೊಳ್ತಾ ಮತ್ತೊಮ್ಮೆ ವಚನ ಕಾಲಘಟ್ಟ ಹುಟ್ಟಿ ಬರಲಿ, ಸಾವಿರಾರು ವಚನಗಳು ನಮ್ಮೀ ಬದುಕಿಗೆ ದಾರಿ ದೀಪ ಆಗಲಿ ಅಂತ ಕೇಳ್ಕೊಳ್ತಾ, ಬಹುಶಃ ಮೊದಲ ಬಾರಿಗೆ ಇಂಥ ಒಂದು ಸಭೆಯಲ್ಲಿ ಮಾತಾಡಿಸಿದ್ದ ನನ್ನ ಪ್ರೀತಿಯ ಸ್ವಾಮೀಜಿಯವರಿಗೆ, ಅವ್ರ ಬಗ್ಗೆ ನನಗೆ ಭಯ ಏನು ಅಂದರೆ, ನನ್ನ ಕೊಲಿಗೊಬ್ಬ ರತ್ನಾಕರ ಅಂತ ಇದ್ದಾರೆ ನನ್ನ ಕಾಲೇಜಲ್ಲಿ, ಅವನು ಹೆದರಿಸಿ ಕಳಿಸಿದ್ದಾನೆ, ಸಾರ್ ಎಲ್ಲ ಕಡೆ ಮಾತಾಡ್ದಂಗೆ ಅಲ್ಲಿ ಮಾತಾಡಬೇಡಿ, ಸ್ವಾಮೀಜಿ ತುಂಬ ವೈಚಾರಿಕ ನಿಲುವನ್ನು ಇಟ್ಟುಕೊಂಡಿದ್ದಾರೆ ಅಂತ. ಹಾಗಾಗಿ ನಾನು ಮಾತಾಡುವಾಗ ತುಂಬ ಸ್ವಲ್ಪ ಹಾಸ್ಯಾತ್ಮಕ ಮಾತಾಡುವ ಮನುಷ್ಯ. ಇವತ್ತು ಆ ರತ್ನಾಕರ ಹೆದರಿಸಿದ್ದಕ್ಕೆ ಯಾವ ಜೋಕು ನೆನಪಾಗಿಲ್ಲ ಸರ್, ಹಾಗೆ ಮಾತಾಡಿದ್ದೇನೆ. ಆದರೆ ನಾನು ಪಾಠ ಮಾಡುವಾಗ ನನ್ನ ತರಗತಿ ಹುಡುಗರು ಇಲ್ಲೇ ಕೂತಿದ್ದಾರೆ. ನನ್ನ ತರಗತಿಯಲ್ಲಿ ಫಸ್ಟ್ ಇಯರಿಗೆ ಪಾಠ ಮಾಡುವಾಗ ಫೈನಲ್ ಇಯರ್ ಹುಡುಗರು ಬಂದು ಕೊಡ್ತಾರೆ, ಫೈನಲ್ ಇಯರ್ ಹುಡುಗರಿಗೆ ಪಾಠ ಮಾಡುವಾಗ ಫಸ್ಟ್ ಇಯರ್ ಹುಡುಗರು ಬಂದು ಕೊಡ್ತಾರೆ. ನಾನು ಹುಡುಗಿನ ಕೇಳಿದೆ, ನನ್ನ ಪಾಠ ಅಂದ್ರೆ ಅಷ್ಟು ಇಷ್ಟನ ಪುಟ ಅಂತ. ಇಲ್ಲ ಸರ್, ನೀವು ಪಾಠವನ್ನು ಬಿಟ್ಟು ಮತ್ತೆಲ್ಲ ಮಾಡ್ತೀರಲ್ಲ ಇಷ್ಟ ಅಂತೇಳಿ. ಹಾಗಾಗಿ ನನಗೆ ಆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ನಂಬಿಕೆನೂ ಇಲ್ಲ ಗೆಳೆಯರೆ. ಪಠ್ಯದ ಆಚೆಗೊಂದು ಬದುಕಿದೆ. ನಾನು ಸಾಗರದ LB ಕಾಲೇಜಿನ ವಿದ್ಯಾರ್ಥಿ ಸರ್. ನನಗೆ ರೇಣುಕಪ್ಪ ಗೌಡ ಅಂತ ಒಬ್ಬರು ಮಸೂರು ಮೇಷ್ಟ್ರಿದ್ರು, ಅವರ ಹೆಸರನ್ನು ಪ್ರತಿಷ್ಠಾನ ಮಾಡಿಕೊಂಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ನಾಟಕ ಸ್ಪರ್ಧೆಯನ್ನು ಆಹ್ವಾನಿಸಿದ್ದೇವೆ. ದಯವಿಟ್ಟು ನಾಟಕಗಳನ್ನು ಕಳಿಸಿ. ನನ್ನ ಮೇಷ್ಟ್ರು ಅದ್ಭುತವಾಗಿ ಪಾಠ ಮಾಡೋರು, ನಾನು ಅವರ ಗರಡಿಗೆ ಬೆಳೆದವರು. ಹಾಗಾಗಿ ನನಗೆ ಪಾಠದ ಜೊತೆಗೆ ಪಠ್ಯೇತರ ಬದುಕಿನ ಜೊತೆಗೆ ಮಾತಾಡುವ ಹವ್ಯಾಸ. ಹಾಗಾಗಿ ವಚನ ನಮ್ಮೆಲ್ಲರಿಗೆ ದೀಪ ಆಗಲಿ ಗೆಳೆಯರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗೆಳೆಯರೆ. ಬಸವ ನಮ್ಮ ಬದುಕಿನ ಶಕ್ತಿ, ಬಸವ ನಮ್ಮ ಬದುಕಿನ ಭಾಗ್ಯ, ಬಸವನಿಲ್ಲದೆ ನಾವಿಲ್ಲ ಎನ್ನುವಂತೆ ಬಸವಾದಿ ಪ್ರಮುಖರ ನುಡಿಗಳನ್ನು ಸ್ಮರಿಸಿ ವೇದಿಕೆ ಮೇಲೆ ತಮ್ಮ ಅತ್ಯುತ್ತಮ ಉಪನ್ಯಾಸ Bye.
ನುಡಿ ಸೇವೆಯನ್ನು ಪರಮ ಪೂಜ್ಯ ನಡಿಗ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶಬ್ದಕ್ಕಿಂತ ನಿಶಬ್ದ ಹೆಚ್ಚು, ಸಶಕ್ತ ಮಾತಿಗಿಂತ ಮೌನ ಪ್ರಭಾವಶಾಲಿ, ಪ್ರಚಾರಕ್ಕಿಂತ ಪರಿವರ್ತನೆ ಹೆಚ್ಚು ಎನ್ನುವ ಪ್ರಸ್ತುತ ಮಾತಿಗೆ ಮಾದರಿಯಾಗಿ ನಡೆದುಕೊಳ್ಳುತ್ತಿರುವವರು ನಮ್ಮ ಜಡೆ ಸಂಸ್ಥಾನ ಮಠದ ಪೂಜ್ಯರು. ಇದೀಗ ತಮ್ಮ ನುಡಿ ಸೇವೆ ವೇದಿಕೆಯನ್ನು ಪ್ರಾತಸ್ಮರಣೀಯ ಆರಾಧ್ಯ ಗುರುವರನ್ನು ಬಸವಾದಿ ಪ್ರಮಥರನ್ನು ಸ್ಮರಣೆಗೊಂಡು ಶಿವಮೊಗ್ಗ ಜಿಲ್ಲೆ ಅನಂತಪುರ ಮಹಾಸಂಸ್ಥಾನದಲ್ಲಿ 100 ವರ್ಷಗಳಿಂದ ಕಾರ್ತಿಕ ದೀಪೋತ್ಸವ ನಿರಂತರವಾಗಿ ನಡ್ಕೊಂಡು ಬರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಇಂಥ ಒಂದು ಭವ್ಯ ಪರಂಪರೆ, ಇತಿಹಾಸ, ಶೈಕ್ಷಣಿಕ ಮತ್ತು ಸಾಹಿತ್ಯ ಎಲ್ಲ ಪರಂಪರೆಯನ್ನು ಮುನ್ನಡೆಸಿ ನಮ್ಮ ಮಲೆನಾಡು ನಾಡಿನ ಸಮಸ್ತ ಎಲ್ಲ ಮಠಾಧೀಶರು ಕೂಡ ಮಾರ್ಗದರ್ಶನ ಪ್ರೋತ್ಸಾಹ ಕೊಡ್ತಕ್ಕಂಥ ಎಲ್ಲ ಪೂಜ್ಯರ ಪ್ರೀತಿಯ ಜಗದ್ಗುರುಗಳವರು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಯವರ ಪಾದಾರವಿಂದಗಳ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳು. ಉಪನ್ಯಾಸಕರು, ಪತ್ರಿಕಾ ಮಾಧ್ಯಮದವರು, ಕಲಾವಿದರು, ಎಲ್ಲ ಆತ್ಮೀಯ ಬಂಧುಗಳೇ, ಬಹುಶಃ ಇಲ್ಲಿಯವರೆಗೆ ತಾವೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಬಂದಿದ್ದೀರಿ. ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಆನ್ಲೈನ್ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಸಾಗರದ ಶಾಸಕರು ತಮ್ಮ ನುಡಿಗಳನ್ನು ಹೇಳಿದ್ದಾರೆ. ಉಪನ್ಯಾಸಕರು ಕೂಡ ಒಳ್ಳೆಯ ಬಸವ ತತ್ವದ ಪ್ರಚಾರ ಮತ್ತು ಮಠದ ಪರಂಪರೆಯನ್ನು ಕುರಿತು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಜಗದ್ಗುರುಗಳ ಒಂದು ಆದೇಶದ ಮೇರೆಗೆ ಒಂದು 2 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಬಹುಶಃ ನಾವೆಲ್ಲ ಬಹಳಷ್ಟು ಸ್ವಾಮೀಜಿಯವರನ್ನ, ಜಗದ್ಗುರುಗಳವರನ್ನ ಸಂಪರ್ಕದಲ್ಲಿ ಹೋಗಿರ್ತೀವಿ. ಆದರೆ ನಮ್ಮ ಅನಂತಪುರದ ಮಹಾ ಜಗದ್ಗುರುಗಳವರು ಎಷ್ಟೊಂದು ಎಲ್ಲ ಮಠಾಧೀಶರಿಗೆ ಹತ್ತಿರದಲ್ಲಿ ಮಾತೃ ವಾತ್ಸಲ್ಯ ತೋರಿಸ್ತಾರೆ ಅಂತಂದ್ರೆ, ಮೊನ್ನೆ ನಾನು ಒಂದು ಜೈನ ಮಠಕ್ಕೆ ಹೋಗಿದ್ದೆ. ಆ ಜೈನ ಮಠಕ್ಕೆ ಸೋಂದಾದ ಜೈನ ಮುನಿಗಳು, ವರೂರದ ಜೈನ ಮುನಿಗಳು ಬಂದಿದ್ದರು. ಒಂದು ಕಾರ್ಯಕ್ರಮದ ಅಡಿಗಲ್ ಸಮಾರಂಭ. ಆ ಸಮಾರಂಭದಲ್ಲಿ ಮಾತನಾಡ್ತಾ ಜೈನ ಮುನಿಗಳು ಹೇಳ್ತಾ ಇದ್ರು, ನಮಗೆ ಗುರುಗಳು ಅಂತಂದ್ರೆ ಯಾರು ಅಂತಂದ್ರೆ ಅನಂತಪುರ ಗುರುಗಳು ಆಗ್ತಾರೆ ಅಂತಕ್ಕಂಥ ಮಾತು ಹೇಳಿದರು. ಮತ್ತೆ ಗುರುಗಳ ಜೊತೆಗೆ ಸಂಪರ್ಕ ಏನಿಲ್ಲ ಅವ್ರದ್ದು. 1 ಸಲ 2 ಸಲ ಮಾತ್ರ ನಮ್ಮ ಜಡೆ ಮಠದ ಜಾತ್ರೆ ಸಂಪರ್ಕ ಇರ್ಬೋದು. ಒಂದು 2-3 ಒಂದು ಕಾರ್ಯಕ್ರಮದಲ್ಲಿ ಈ ಅನಂತಪುರ ಮಠಕ್ಕೆ ಅವರು ಬಂದಿದ್ದಿರ್ಬೋದು. ಒಂದು 2 ಸಂದರ್ಭದಲ್ಲಿ ಗುರುಗಳನ್ನು ನೋಡಿದ ಮೇಲೆ ಅವರು ಮನಸ್ಸಾಪೂರ್ವಕ ಆತ್ಮಪೂರ್ವಕವಾಗಿ ನನ್ನ ಗುರುಗಳು ಯಾರು ಅಂತಂದ್ರೆ ಅನಂತಪುರ ಜಗದ್ಗುರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತಂದ್ರೆ ಗುರುಗಳಿರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ, ಮಾತೃ ಹೃದಯ ಅಂತಕ್ಕಂಥದ್ದನ್ನ ಇದು ತೋರಿಸಿಕೊಡ್ತಾ ಇದೆ. ಅಂತ ಪೂಜ್ಯರು ಇವತ್ತು ನಮ್ಮ ಸನ್ಮಾನ್ಯ ದೇವಿ ರಾಘವೇಂದ್ರನವರ ಮುಖಾಂತರವಾಗಿ ನಮ್ಮ ಎಲ್ಲ 30 ಮಠಾಧಿಪತಿಗಳಿಗೆ ಯಥೇಚ್ಛವಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಟ್ರು. ಅದು ಲೀಸ್ಟ್ ಎಲ್ಲಿತ್ತಪ್ಪ ಅಂತಂದ್ರೆ ಪಟ್ಟಿ ನಮ್ಮ ಜಗದ್ಗುರುಗಳ ಕೈಯಲ್ಲಿ ಬಂದಿತ್ತು. ಆ ಸಂದರ್ಭದಲ್ಲಿ ಒಂದು ಮಠಗಳನ್ನು ಬಿಡದ ರೀತಿಯಲ್ಲಿ ಅಲ್ಲಿ ಜಾತಿ, ಮತ, ಪಂಥ, ಭೇದ, ಪಂಗಡಗಳಿಲ್ಲದೆ ಎಲ್ಲ ವರ್ಗದ ಮಠಾಧೀಶರಿಗೂ ಎಲ್ಲ ಪಂಗಡದ ಮಠಾಧೀಶರು ಕೂಡ ಯಥೇಚ್ಛವಾಗಿರ್ತಕ್ಕಂಥ ಅನುದಾನವನ್ನು ಬಿಡಿಸಿ ಅದನ್ನ ಕೊಡಿಸಿರ್ತಕ್ಕಂಥ ಕೀರ್ತಿ ಆ ಮಠಗಳ ಅಭಿವೃದ್ಧಿಗೆ
ಒಂದು ಬರ್ತಕ್ಕಂತಂದ್ರೆ ನಮ್ಮ ಜಗದ್ಗುರು ಕಾರಣ ಅಂತಕ್ಕಂಥದನ್ನ ನಾವು ತುಂಬಾ ಹೃತ್ಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕಂತಂದ್ರೆ ಇವತ್ತು ನಾವೆಲ್ಲ ನಮ್ಮ ರಾಜಕಾರಣಕ್ಕೆ ಹೋಗಿ ನಮ್ಮಷ್ಟು ನಾವು ಕೇಳ್ಕೊಂಡ್ಬರ್ತೀವಿ, ನಮ್ಮ ಬಿರುದಿನ ನಮ್ದೇನೋ ವೈಯಕ್ತಿಕ ನಾವು ಕೇಳ್ಕೊಂಡ್ಬರ್ತೀವಿ. ಆದರೆ ನಮ್ಮ ಜಗದ್ಗುರು ಹಾಗೆಲ್ಲ ನಮ್ಮ ಜೊತೆಯಲ್ಲಿ ಇತ್ಯಾದಿ ಎಲ್ಲ ಜನ ಅಂಧಕಾರ ಅಜ್ಞಾನವನ್ನು ಕಳೆದು ಸುಜ್ಞಾನದ ಒಯ್ಯತಕ್ಕಂಥ ಒಂದು ಈ ಮಾಸದಲ್ಲಿ ನಾವೆಲ್ಲರೂ ಕೂಡ ಗುರು ಕೃಪೆಯನ್ನು ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆದು ಒಳ್ಳೆಯ ಮಾರ್ಗದಿಂದ ಬೆಳಕಿನಂತ ಹೋಗುವಂತಕ್ಕಂಥ ಮಾತಿನಡಿ ನಮ್ಮಂದೆಡೆ ಮಾತುಗಳಾಗುತ್ತಾ ಇದೆ. ಮುತ್ತಿನ ಹಾರದಂತಿರಬೇಕು ಎನ್ನುವಂತೆ ಶರಣರ ವಾಣಿಯೊಂದಿಗೆ ತಮ್ಮ ನುಡಿಗಳ ಸೇವೆಯನ್ನು ಸಮರ್ಪಣೆ ಮಾಡಿದಂತಹ ಡಾಕ್ಟರ್ ಮಹಾಂತ ಸ್ವಾಮಿಗಳನ್ನು ಕರೆಸಬೇಕು ಅಂತೇಳಿ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಅಡಿದವರಿಗೆ ಸರ್ವರ ಪರವಾಗಿ ಹಣೆ ಮುಡಿದು ಬೇಡಿಕೊಳ್ತಾ ಇದ್ದೇನೆ. ಸರ್ವಲೋಕೋಪಕಾರಾಯ ಯೋದಯೋ ಪರಮೇಶ್ವರಃ ಚರತೀರ್ಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಓಂ ಶಾಂತಿ ಶಾಂತಿ ಶಾಂತಿ. ಬಸವಾದಿ ಪ್ರಮುಖರನ್ನು ಸ್ಮರಿಸಿ ಕಲ್ತು ಜಗದ್ಗುರು ಮುರುಗೇಶನ ಪವಿತ್ರ ಸನ್ನಿಧಿಯಲ್ಲಿ ಶ್ರೀಮಠದ ವಾರ್ಷಿಕ ರಥೋತ್ಸವದ ಸಂಜೆ ನಡೆಯುತ್ತಿರುವಂತಹ ಶರಣ ಸಾಹಿತ್ಯ ಹಾಗೂ ಭಾವೈಕ್ಯ ಸಮ್ಮೇಳನದ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯ ಮಹಾಸ್ವಾಮಿಗಳವರಲ್ಲಿ ಶರಣರು. ಇದೊಂದು ಅಪರೂಪದ ಸಂದರ್ಭ. ಇದನ್ನು ನಾವು ಯಾರು ಬಯಸಿರಲಿಲ್ಲ, ಹಾಗಾಗಿ ಬಯಸದೇ ಬಂದದ್ದು. ಇಂಥ ಸಂದರ್ಭಗಳನ್ನು ನಾವ್ಯಾರೂ ಇಷ್ಟಪಡಲ್ಲ, ಆದ್ರೂ ಕೂಡ ಅನಿವಾರ್ಯವಾಗಿ ಅದು ಬಂದದ್ದನ್ನು ಸ್ವೀಕರಿಸ್ಬೇಕಂತ. ಬಾರದು ಬಪ್ಪದು ತಪ್ಪದು ಅಂತ. ಹಾಗಾಗಿ ಇವೆಲ್ಲ ನಾವು ಬರುವುದಿಲ್ಲ, ಬೇಡ ಅಂತ ಹೋಗುವುದಿಲ್ಲ. ಅದಕ್ಕೆ ಬಂದದ್ದನ್ನು ನಾವು ಸ್ವೀಕರಿಸಬೇಕು. ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದದ್ದು ಲಿಂಗಭೋಗ ಅಂತ ಕರೀತಾರೆ ಶರಣರು. ನಾವು ಬಯಸಿ ಪಡ್ಕೊಂಡಿದ್ದು ಅದು ಅಂಗಭೋಗ, ಅದು ಇಚ್ಛೆ ಪಟ್ಟದ್ದು ಶರೀರ. ಆದರೆ ಬಯಸದೇ ಬಂದದ್ದು ಅದು ಲಿಂಗಭೋಗ, ಅದು ಭಗವಂತನ ಕೃಪೆ. ಹಾಗಾಗಿ ದೇವರು ಮನುಷ್ಯನನ್ನು ಒಂದೊಂದ್ಸಲ ಹೀಗೆ ಪರೀಕ್ಷೆ ಮಾಡ್ತಾನಂತ. ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ನೋಡಿ, ತನುವನಲ್ಲಾಡಿಸಿ ನೋಡ್ತಾನಂತೆ, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಇವೆಲ್ಲ ಕಂಜದಿದ್ದರೆ ತನ್ನಂತೆ ಮಾಡಿಕೊಂಬ. ಅಂದರೆ ಈ ಶರೀರಕ್ಕೆ ಏನೆಲ್ಲ ಕಷ್ಟಗಳನ್ನು ಕೊಟ್ಟು ನೋಡ್ತಾನಂತೆ, ಏನೆಲ್ಲ ಕಷ್ಟಗಳು ಕೊಟ್ಟು ನೋಡ್ತಾನೆ ಶರೀರಕ್ಕೆ. ಆಮೇಲೆ ಅದೆಲ್ಲದಕ್ಕೂ ಬಗ್ಲಿಲ್ಲ ಅಂದರೆ ಮನಸ್ಸಿಗೆ ಕೊಡ್ತಾನೆ. ಮನವನ್ನೆಲ್ಲಾಡಿಸಿ ನೋಡುವೆ ನೀನು. ನೋಡಿ, ಶರೀರಕ್ಕೆ ಆದಿ ವ್ಯಾಧಿಗಳು ಬರ್ತವೆ. ಆಗ ನಾವೇನು ಮಾಡ್ತೀವಿ, ಅವನ್ನೆಲ್ಲ ನಿವಾರಣೆ ಮಾಡ್ಕೊಂಡು ಹೋಗ್ತೀವಿ. ಒಂದೊಂದೇ ಇಟ್ಕೊಂಡು. ಏನು ಕಾಯಿಲೆಗಳನ್ನು ಮಾಡಬೇಡ, ಶರೀರಕ್ಕೆ ಬರ್ತಕ್ಕಂಥ ಅವಸ್ಥೆಗಳನ್ನು ನೋಡ್ಕೊಳ್ರಿ. ಒಂದು 40 ವರ್ಷಕ್ಕೆ ನಮಗೆ ಕಣ್ಣು ಮಂಜು ಆಗ್ತತಿ. ಆಗ ನಾವೇನು ಮಾಡ್ತೀವಿ, ಕಣ್ಣು ಕಾಣಲ್ಲಪ್ಪ ಅಂತ ಕಣ್ಣಿನ ಡಾಕ್ಟರ್ ಹೋಗಿ ಒಂದು ಕನ್ನಡಕ ಹಾಕೊಂಡ್ಬಿಟ್ಟು ಗೆದ್ವಿ ಅಂತೀವಿ. ಹಾಗೆಯೇ ತಲೆ ಕೂದಲು ನೆರೆ ಕೆನ್ನೆಗೆ ಬಂತು ಅಂದಾಗ, ತೆರೆಗಲ್ಲಕ್ಕೆ ಬಂತು ಅಂದಾಗ ಅದಕ್ಕೊಂದಿಷ್ಟು ಪಾಲಿಶ್ ಮಾಡಿಕೊಂಡು ಗೆದ್ವಿ ಅಂತೀವಿ. ಆಗ
ಕೊನೆಗೆ ಹಲ್ಲು ಉದುರ್ತಾ ಹೋಗ್ತವೆ, ಹಲ್ಲು ಕಟ್ಟಿಸ್ಕೊಂಡು ಗೆದ್ತೀವಿ ಅಂತೀವಿ, ಇವೆಲ್ಲವೂ ಗೆದ್ತಾ ಹೋಗ್ತೀವಿ. ಕೊನೆಗೆ ಒಂದು ದಿವಸ ಸಾವು ಬಂದಾಗ ಅನಿವಾರ್ಯವಾಗಿ ಶರಣಾಗ್ತೀವಿ. ಆದರೆ ಅವೆಲ್ಲಕ್ಕಿಂತ ಮುಂಚೆ ತನು ಮನ ಧನಗಳನ್ನು ಮನವನ್ನು ಅಲ್ಲಾಡಿಸಿ ನೋಡುವೆ ನೀನು. ಮನಸ್ಸನ್ನು ಅಲ್ಲಾಡಿಸೋದಿದೆಯಲ್ಲ ಅದು ಬಹಳ ಕಷ್ಟ. ಕೆಲವರಿಗೆ ಅಂತಿರ್ತೀವಿ ನೀವು ಕಲ್ಲು ಮನಸ್ಸು ಮರ ಅವನಿಗೆ ಮನಸ್ಸೇ ಇಲ್ಲ ಅಂತ, ಕಲ್ಲು ಮನಸ್ಸು ಅಂತ ಅಂದ್ರೆ ಅಂಥವ್ರನ್ನ ದೇವರು ಏನು ಮಾಡೋಕ್ಕಾಗಲ್ಲ ಅಂತ ಒಂದೊಂದ್ಸಲ. ಏಕೆಂದರೆ ಇವನು ಅಷ್ಟು ಕಲ್ಲಾಗಿರ್ತಾನೆ, ಅದಕ್ಕೆ ದೇವರೇ ಸೋತು ಬಿಡ್ತಾನಂತ ಒಂದೊಂದ್ಸಲ. ಅಂಥವರು ಇದ್ದಾರೆ ಮನುಷ್ಯರು. ಆದರೆ ಅವರಿಗೆ ತನು ಮನಸ್ಸು ಕರೆಸಿ ನೋಡ್ತಾನಂತೆ, ಅದಕ್ಕೂ ಬರಲಿಲ್ಲ ಅಂದ್ರೆ ಧನ ಸಂಪತ್ತನ್ನು ಕಸ್ಕೊಂಡು ನೋಡ್ತಾನಂತೆ. ಇವೆಲ್ಲಕ್ಕೂ ಅಂಜದಿದ್ರೆ ಎಲ್ಲ ಹೋಗ್ಲಿ ಬಿಡು ಭಗವಂತ ಹೇಗಿದ್ದಾನೆ ಅಂತಂದ್ರೆ ಕೊಲ್ತೀನಿ ಅಂತ ಬರ್ತಾನಂತೆ. ಆಗ ಭಕ್ತ ಅಂತಾನಂತೆ ನಾನು ಗೆಲ್ತೀನಿ. ನೋಡಿ ಭಕ್ತ ಎಂಥ ಶಕ್ತಿ ಇದೆ ಅಂದರೆ ದೇವರೇ ನಾನು ಕೊಲ್ತೀನಿ ಅಂತ ಬಂದರೆ ಭಕ್ತ ಅಂತಾನೆ ನಾನು ಗೆಲ್ತೀನಿ ಅಂತ. ಭಕ್ತನಿಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಆ ದೇವರೇ ಕೊಡೋದು. ದೇವರೇ ನನಗೆ ಆ ಶಕ್ತಿ ಕೊಟ್ಟಿರ್ತಾನೆ ಅಂದಮೇಲೆ ನಾನೇ ಕಂಜಿಲ್ಲಪ್ಪ, ನೀನಿರುವ ತನಕ ಭಗವಂತ ನೀನಿದೆಯಾ, ನೀನಿದ್ದಾಗ ನಾನು ಯಾಕೆ ಹೆದರ್ಲಿ ಅಂತಾನೆ. ಹಾಗಾಗಿ ನಾನು ಭಕ್ತನಾಗಿ ಇಟ್ಕೊಂಡು ಭಗವಂತನಿಗೆ ಯಾಕೆ ಹೆದರಬೇಕು ಅಂತ ದೇವರಿಗೆ ಸವಾಲು ಹಾಕುವಂತಹ ನಿಲುವು ಶರಣನದು. ಶ್ರೀಪತಿಯವರು ತುಂಬ ಚೆನ್ನಾಗಿ ಮಾತಾಡಿದರು. ಶರಣ ಅನ್ನೋದು ಕ್ರಿಯಾಪದನೋ ಕರ್ಮಪದನೋ ಅಂತ ಅವ್ರು ಹೇಳಿದರು. ಅದಕ್ಕೆ ಉತ್ತರನವರೇ ಕ್ರಿಯಾಪದ. ನಿಜ, ಕ್ರಿಯಾಪದ ಅದು. ಶರಣ ಬರೀ ಲಾಂಛನಗಳನ್ನು ಧರಿಸ್ಕೊಂಡು ನಾನು ಶರಣ ಅಂತ ಅಂದ್ಕೊಳ್ಳೋದಲ್ಲ. ಲಾಂಛನಕ್ಕೆ ತಕ್ಕ ಆಚರಣೆಗಳಿದ್ದಾಗ ಮಾತ್ರ ಅವನು ಶರಣನಾಗ್ತಾನೆ. ಹಾಗಾಗಿ ಶರಣನ ನಿಲುವು ಎಂಥದ್ದು ಅಂತಂದರೆ ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣುವುದು, ಶರಣ ನಿದ್ರೆಗೈದರೆ ಜಪ ಕಾಣಿರು. ನೋಡಿ ಎಷ್ಟು ಶರಣನ ನಿಲುವು ಆಗಿದೆ. ಅವನು ಸುಮ್ಮನೆ ಎಚ್ಚರಾಗಿದ್ದಾನೆ ಅಂತಂದರೆ ಅದು ಜಾಗರಣೆ, ಅವನು ಮಲ್ಕೊಂಡಿದ್ದಾನೆ ಅಂತಂದರೆ ಜಪ ಮಾಡ್ತಿದ್ದಾನೆ. ಅಂದರೆ ಶರಣನ ನಿಲುವು ಅದು. ಇವತ್ತು ನಿದ್ದೆ ಬಂದ ನಟಿಸಿ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥವನಲ್ಲ, ಅಥವಾ ಇನ್ನೊಂದೇನೋ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಂತ ಕೊಕ್ಕರೆ ಮೀನನ್ನು ಬರೋವರೆಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ತಪಸ್ಸು ಮಾಡ್ತಾ ಇರ್ತದೆ. ಮೀನು ಹತ್ರ ಬಂದ ಕೂಡಲೇ ಗಬಕ್ಕಂತ ಹಿಡ್ಕೊಂಡ್ಬಿಡುತ್ತೆ. ಅಂಥ ಧ್ಯಾನವನ್ನು ಕೂಡ ಅಲ್ಲ. ಅವನು ನಿದ್ದೆಗೈತಾನೆ ಜಪ ಇದ್ದಂಗೆ. ಅಂದರೆ ಜಾಗೃತ, ಸ್ವಪ್ನ, ಸುಷುಪ್ತ ಅವಸ್ಥೆಗಳಲ್ಲಿಯೂ ಕೂಡ ಅವನು ತನ್ನ ತನವನ್ನು ಕಾಪಾಡಿಕೊಂಡಿರುವಂಥವನೇ ನಿಜವಾದ ಶರಣ. ಎಚ್ಚರಿದ್ದಾಗಲೂ ಅಷ್ಟೇ, ಮಲಗಿದಾಗಲೂ ಅಷ್ಟೇ, ಅವನು ಯಾವಾಗಲೂ ಸದಾ ಅವನು ಎಚ್ಚರಾಗಿರುವಂಥ ಮನುಷ್ಯನೇ ಶರಣ ಅಂತ. ಅದಕ್ಕೆ ಯಾವಾಗಲೂ ಜಾಗರವಿದ್ದು ಕಾಯುವೆ ಅಂತ ಅಲ್ಲಮ ಪ್ರಭು ಕೂಡ ಹೇಳ್ತಾನಲ್ಲ. ಹಾಗೆ ನಾವಿವತ್ತು ಈ ಜಂಜಡವಾಗಿ ಇವತ್ತು ಬಂದಿದೆಯಲ್ಲ ಈ ದೇಶಕ್ಕೆ, ಅದಕ್ಕೆ ಕೋವಿಡ್ ಅಂತೇಳಿ ಏನು ಬಂದಿದೆ. ಬಹುಶಃ ಇಂಥದ್ದೆಲ್ಲ ನಮಗೆ ಭಗವಂತ ಪರೀಕ್ಷೆ ಮಾಡೋಕ್ಕಾಗಿ ಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕು. ಇದು ನಮಗಲ್ಲ, ನಿಮಗಲ್ಲ, ಇನ್ನೊಬ್ರಿಗಲ್ಲ, ಮತ್ತೊಬ್ಬರಿಗಲ್ಲ, ಇಡೀ ಜಗತ್ತಿಗೆ, ಇಡೀ ಮನುಕುಲಕ್ಕೇನೆ ಒಂದು ದೊಡ್ಡ ಸವಾಲು. ಹಾಗಾಗಿ ಎಂಥ ಶ್ರೀಮಂತರಿರ್ಬೋದು, ಏನೇನೇ ವಸ್ತ್ರಗಳನ್ನು ಪಡ್ಕೊಂಡಿರ್ಬೋದು, ಯಾವುದೇ ರೀತಿ ನಾವಿದ್ರೂ ಕೂಡ ಎಲ್ಲರನ್ನೂ ಕೂಡ ಒಂದು ರೀತಿ ಹಿಪ್ಪೆ ಮಾಡುವಂಥ ರೀತಿಯಲ್ಲಿ ಭಯಭೀತರನ್ನಾಗಿ ಮಾಡುವಂಥ ಸಂದರ್ಭ ಈಗೇನೇನಾಯ್ತಲ್ಲ, ಇದು ಕೂಡ ಮನುಷ್ಯನಿಗೆ ಒಂದು ರೀತಿ ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ತನುವನ್ನಲ್ಲಾಡಿಸಿ, ಮನವನ್ನಲ್ಲಾಡಿಸಿ, ಧನವನ್ನಲ್ಲಾಡಿಸಿ. ಈಗಾಗಿರೋದು ಇದೇ ಕೆಲಸ ನೋಡ್ರಿ. ಈಗ ತನುವನ್ನಲ್ಲಾಡಿಸಿ ಅಂದರೆ ನಾವೆಲ್ಲರೂ ಕೂಡ ಹೊರಗೆ ಹೋಗ್ದಂಗೆ, ಯಾರನ್ನೂ ಮುಟ್ದಂಗೆ, ಏನೂ ಮಾತಾಡ್ದಂಗೆ, ಏನೂ ಮಾಡ್ದಂಗೆ ಒಂದು ರೀತಿ ಭಯಭೀತರಾಗಿ ಇಟ್ಕೊಂಡ್ವಿ. ತನುವನ್ನೆಲ್ಲ ಆಡಿಸ್ಬಿಟ್ಟ. ಇನ್ನು ಮನವನ್ನೆಲ್ಲ ಆಡಿಸ್ಬಿಟ್ಟ. ಲಾಕ್ಡೌನ್ ಆದಾಗ ನಾವೆಲ್ಲ ಹೆದರ್ಕೊಂಡ್ಬಿಟ್ವಿ. ಏನಾಗುತ್ತೋ ಏನಪ್ಪ, ಒಬ್ಬರೇ ಕೂತ್ಕೊಂಡಿದ್ವಿ ಮನೆ ಒಳಗೆ, ಹುಚ್ಚಿಡಿಯುತ್ತೆ ನೋಡಿ, ಒಬ್ಬರೇ ಕೂತ್ಕೊಂಡ್ವಿ. ಅಂದರೆ ಮನವನ್ನೆಲ್ಲ ಆಡಿಸಿ ಏಕಾಂತದಲ್ಲಿ ಹೇಗಿರ್ತೀಯ? ಏಕಾಂತದಲ್ಲಿ ಇದೆಯಲ್ಲ ಬಹಳ ಮುಖ್ಯ. ಲೋಕಾಂತದಲ್ಲಿರೋದು ಸುಲಭ, ಎಲ್ಲರಂತೆ ಇರೋದು ಸುಲಭ. ಆದರೆ ತನ್ನಂತೆ ಇರುವಂಥದ್ದು ಇದೆಯಲ್ಲ ಅದು ಬಹಳ ಕಷ್ಟ. ಅದಕ್ಕೆ ನಿಮಗೆಲ್ಲ ಬಹುಶಃ ಅನುವಾಗಿರ್ಬೇಕು. ಅವಾಗ 1.5 ತಿಂಗಳು ಲಾಕ್ಡೌನ್ ಆದಾಗ ತಪಸ್ ಮಾಡೋದು ಹೆಂಗಿರುತ್ತೆ ಅಂತ ಗೊತ್ತಾಗಿರ್ಬೇಕು, ಅಥವಾ ಎಲ್ಲೂ ಹೋದಂಗಿರೋದು ಹೆಂಗೆ ಅನ್ನೋದು ಅವಾಗ ಗೊತ್ತಾಗಿರ್ಬೇಕು. ಅಂಥ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಸಾವು ಬಂದಿದೆ ಲಾಕ್ಡೌನ್ ಎದುರಿಸಲಾರದೆ.
ಎಷ್ಟೋ ಜನರಿಗೆ ಬುದ್ಧಿಭ್ರಮಣೆ ಆಗಿದೆ. ಇವತ್ತು ವೈದ್ಯರು ಹೇಳ್ತಾರೆ ಈ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಮಾನಸಿಕವಾಗಿದೆ ಅಂತೇಳಿ. ನಿಜ. ಯಾಕೆಂದ್ರೆ ನಮಗೆ ಆ ಮನಸ್ಸನ್ನ ಆ ಸಂದರ್ಭಕ್ಕೆ ಅಣಿಗೊಳಿಸ್ಕೊಳ್ಳಿಕ್ಕೆ ಅಸಮರ್ಥ ಆಗ್ತೀವಿ. ಅವಾಗ ಅದಕ್ಕೆ ನಾವು ಅಂತಾನೆ ಭಗವಂತ ಮನವನ್ನಲ್ಲಾಡಿಸಿ ನೋಡುವೆ. ಇಂಥ ಸಂದರ್ಭ ಬಂದಾಗ ನೀನು ಹೇಗೆ ಕಸ್ತಿ, ಇನ್ನು ಧನವನ್ನಲ್ಲಾಡಿಸಿ ನೋಡುವೆ ನೀನು. ಇವೆಲ್ಲರೂ ನೌಕರಿ ಕಳ್ಕೊಂಡ್ರು, ಉದ್ಯೋಗ ಕಳ್ಕೊಂಡ್ರು, ದುಡ್ಡು ಇಲ್ಲಂಗಾಯ್ತು, ಉತ್ಪನ್ನ ಇಲ್ಲ, ವ್ಯಾಪಾರ ಇಲ್ಲ, ವಾಣಿಜ್ಯ ಏನಿಲ್ಲ, ಎಲ್ಲದಕ್ಕೂ ಒಂದು ರೀತಿ ಸ್ತಬ್ಧ ಆಯ್ತು. ಅವಾಗ ಏನಾಯ್ತು, ಏನ್ ಮಾಡಿದ, ಧನವನ್ನಲ್ಲಾಡಿಸಿ ನೋಡಿದ. ಇವೆಲ್ಲ ಬಂದು ಕೂಡ ಈ ಮೂರು ಬಂದಿದಾವೆ. ಇನ್ನೇನಿದೆ, ತನು ಮನ ಧನ. ನಮ್ಮ ಹತ್ರ ಇವೆಲ್ಲ ಮೂರನ್ನು ಬಿಟ್ಟರೆ ಇನ್ನೇನಿದೆ, ಮೂರನ್ನು ಬಿಟ್ಟವರು ಅಂತಾರಲ್ಲ, ಆ ಥರ ಅಲ್ಲ ಮತ್ತೆ ಮೂರು ಇದಾವೆ. ಈ ಮೂರನ್ನು ಕೂಡ ನಾವು ಹಿಂಗೆ ಭಗವಂತ ಕಸ್ಕೊಂಡು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂದಮೇಲೆ ಇನ್ನೇನು ಪರೀಕ್ಷೆ ಮಾಡ್ತಾನೆ ಅವನು? ಇನ್ಯಾವ ಪರೀಕ್ಷೆನೂ ಇಲ್ಲ. ಆದ್ರಿಂದ ಈ ಮೂರನ್ನು ನಾವು ಅರ್ಥ ಮಾಡಿಕೊಂಡು ಗೆದ್ರೆ ಆಗ ನಾವು ಭಗವಂತನನ್ನ ಗೆದ್ದಂತೆ. ಆಗ ನಾವು ಈ ಜೀವನದಲ್ಲಿ ಸವಾಲಾಗ್ತೀವಲ್ಲ, ಈ ಕೊಲ್ತೀನಿ ಅಂತ ಬಂದ್ರೆ ಕೋವಿಡ್ ಕೊಟ್ಟೋ ಮತ್ತೊಂದು ಕೊಟ್ಟೋ ನಾವು ಗೆಲ್ತಾ ಇದ್ದೇವೆ. ಯಾಕೆಂದ್ರೆ ಈ ಮೂರನ್ನು ನಾವು ಆ ರೀತಿಯಾಗಿ ಸಮರ್ಪಣ ಭಾವದಿಂದ ಇಟ್ಕೊಂಡಿದ್ದೇವೆ. ನಮ್ಮ ಆಧೀನದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಕಶೂರ ಅಂತ ಉಪನಿಷತ್ನಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಕಶೂರ ಅಂದ್ರೆ ಯಾರು ಶೂರ, ಯಾರು ವೀರ? ಅದಕ್ಕೆ ಉತ್ತರ ಹೇಳ್ತಾರೆ ವಿಜಿತೇಂದ್ರಿಯ. ಯಾರು ಶೂರ ಅಂದ್ರೆ ಇನ್ನೊಬ್ಬರನ್ನು ಕುಸ್ತಿನಲ್ಲಿ ಸೋಲಿಸಿದಂಥವನಲ್ಲ, ಇನ್ನೊಬ್ಬರನ್ನು ಹೊಡೆದಾಕಿದವನಂತವನಲ್ಲ. ಯಾರಪ್ಪ ಶೂರ ಅಂದ್ರೆ ತನ್ನನ್ನೇ ತಾನು ಗೆಲ್ತಾನೋ ಅವನು ಶೂರ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಇನ್ನೊಬ್ಬರು ಕೂಡ ಯುದ್ಧ ಮಾಡಬೇಡ್ರಿ, ನಿಮ್ಮ ಕೂಡ ನೀವೇ ಯುದ್ಧ ಮಾಡಿಕೊಂಡು ನಿಮ್ಮನ್ನೇ ನೀವು ಗೆಲ್ರಿ. ಅವನೇ ನಿಜವಾಗಿರ್ತಕ್ಕಂಥ ಮನುಷ್ಯ, ಅವನೇ ನಿಜವಾಗಿರ್ತಕ್ಕಂಥ ಶರಣ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಆತ್ಮ ನಿರೀಕ್ಷಣೆ ಮಾಡಿಕೊಂಡು ಆತ್ಮ ನಿರ್ಭರ ಅಂತನ್ನುವಂಥ ಪದ ಏನೇ ಬರ್ತಾ ಇದೆಯಲ್ಲ, ಹಾಗೆ ಪ್ರತಿಯೊಬ್ಬರು ಸಂಯಮ ಜೀವನದಿಂದ ಬದುಕಬೇಕು. ತನ್ನನ್ನು ತಾನು ತನ್ನ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಅತ್ಯಂತ ಜಾಗರೂಕನಾಗಿರಬೇಕು ಅನ್ನುವಂತಹ ಸಂದೇಶವನ್ನ ಇವತ್ತು ಕೊಡ್ತಾ ಇದೆ. ಇದಕ್ಕೆಲ್ಲ ನಾವು ಇವತ್ತು ಹೋಗ್ಬೇಕಾಗಿರೋದು 12ನೇ ಶತಮಾನದ ಕಡೆಗೆ ಅನ್ನೋದನ್ನ ಇವತ್ತು ನಾವು ಗಮನಿಸ್ಬೇಕು. ಶ್ರೀಪತಿಯವರು ತುಂಬಾ ಚೆನ್ನಾಗಿ ಮಾತನಾಡಿದರು. ಇವತ್ತು 12ನೇ ಶತಮಾನ ಅಂತಂದ್ರೆ ಅದು ಇಡೀ ಮನುಕುಲವನ್ನ ಅತ್ಯಂತ ವ್ಯವಸ್ಥಿತ ರೂಪದಲ್ಲಿ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇರುವಂತ ಏಕೈಕ ದಾರಿ ಎನ್ನುವಂತಹದ್ದು. ಅದಕ್ಕೆ ಕಲ್ಯಾಣ ಮಾರ್ಗ ಅಂತ ಕರೀರಿ. ಕಲ್ಯಾಣ ಅಂದ್ರೆ ಆ ಪದನೇ ಇದೆಯಲ್ಲ, ಎಲ್ಲದರ ಕಲ್ಯಾಣ, ಎಲ್ಲದರ ಕಲ್ಯಾಣ. ಹಾಗಾಗಿ ಇವತ್ತು ನಾವು ಮತ್ತೆ ಕಲ್ಯಾಣದ ಕಡೆಗೆ ಹೋಗಬೇಕಾಗುವಂತ ಸಂದರ್ಭ ಎದುರಾಗಿದೆ. ಮತ್ತೆ ಕಲ್ಯಾಣ ಅಂತ ಮೊನ್ನೆ ಒಂದು ಇದು ಬಂದಿತ್ತು, ಎಲ್ಲ ಕಡೆ ಸಂಚಾರ ಮಾಡಿ. ಆ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಹೇಳಿ, ಈಗ ಇಬ್ಬರು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಬಹಳ ಸೀರಿಯಸ್ ಆದ ವಿಷಯನ ಹೇಳ್ತಿರ್ತಾನೆ. ಇನ್ನೊಬ್ಬನ ಎದುರುಗಡೆ ತುಂಬಾ ಕುತೂಹಲದಿಂದ ಕೇಳ್ತಾ ಇರ್ತಾನೆ, ಆಸಕ್ತಿಯಿಂದ. ಆಗ ಇವನು ಹೇಳ್ತಿದ್ದವನು ದಿಢೀರ್ನ ನಿಲ್ಲಿಸಿದ ಕೂಡಲೇ ಅವನಿಗೆ ಕೇಳ್ತಾ ಇದ್ನಲ್ಲ, ಬಹಳ ಕುತೂಹಲದಿಂದ ಕೇಳ್ತಿದ್ದಾನ. ಅವನು ಹೇಳ್ತಾನೆ ಮತ್ತೆ ಮತ್ತೆ ಅಂತ ಕೇಳ್ತಾನೆ. ಆಗ ಅವನು ಮತ್ತೆ ಕಥೆಯನ್ನ ಮುಂದುವರಿಸ್ತಾನೆ. ಹಂಗೆ ಅಲ್ಲಿ ಆ ಮತ್ತೆ ಕಲ್ಯಾಣ ಸಂದರ್ಭದಲ್ಲಿ ನಾವು ಈಗ ಮಾತಾಡ್ತಾ ಇದ್ದೀವಿ. ಈಗ ನೀವೇನಾದ್ರು ನಾನು ನಿಲ್ಲಿಸ್ಬಿಟ್ರೆ ಅವಾಗ ನೀವು ಕುತೂಹಲದಿಂದ ಕೇಳೋರಿಗೆ ಏನನ್ಸುತ್ತೆ, ಮತ್ತೆ ಮತ್ತೆ ಮುಂದೆ ಅಂತ ಅನ್ನೋ ಹಾಗೆ ನೀವು ಪ್ರಶ್ನೆ ಮಾಡ್ತೀರಲ್ಲ. ಹಾಗೆ ಮತ್ತೆ ಈಗ ಇವತ್ತಿನ ಈ ಸಂದರ್ಭಕ್ಕೆ ಮತ್ತೆ ಅನ್ನುವಂತಹದ್ದು ಏನಾದ್ರು ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಒಂದೇ ಒಂದು ಉತ್ತರ, ಅದು ಕಲ್ಯಾಣದ ಕಡೆಗೆ, ಕಲ್ಯಾಣದ ಹಾದಿಗೆ ಹೋಗ್ಬೇಕು, ಕಲ್ಯಾಣದ ನಡೆಯಬೇಕು ಅನ್ನುವಂಥ. ಹಾಗಾಗಿ ಕಲ್ಯಾಣ ಅನ್ನುವಂಥ ಪದ ಇಷ್ಟು ಸಶಕ್ತವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಬಸವಣ್ಣನವರು ಇವತ್ತು ಎಲ್ಲ ಏನೆಲ್ಲ ಬೇಕೋ ಮನುಷ್ಯನಿಗೆ ಅದೆಲ್ಲವನ್ನು ಕೂಡ ಮಾಡಿಕೊಟ್ಟ. ಎಂತೆಂಥ ಶರಣರನ್ನು ಸೃಷ್ಟಿ ಮಾಡಿಕೊಟ್ಟ. ಒಂದು ಶರಣ ಮುಲಿ ಚಂದಯ್ಯನವರು ಅಂತೇಳಿ ತರೀಕೆರೆ ಇದ್ದಾರೆ, ಅಲ್ಲಿ ಆಗಿ ಹೋಗಿದ್ದಾರೆ. ಅಲ್ಲಿ ಅಕ್ಕನಾಗಮ್ಮ ಮತ್ತು ಮುಲಿ ಚಂದಯ್ಯ ಇಬ್ಬರು ಶರಣೆಯರು ಬಂದರು, ಅಲ್ಲಿ ನಿಂತರು. ಮುಲಿ ಚಂದಯ್ಯ ಅನ್ನುವಂಥವನು ಒಂದು ಹಗ್ಗ ಹೊಸದು ಮಾಡುವಂಥ ಕಾಯಕದ ಒಬ್ಬ ಶರಣ. ಆ ಶರಣರ ಬದುಕು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಆಮೇಲೆ ಶರಣರ ಪ್ರತಿಯೊಂದು ಸಂದರ್ಭನೂ ಕೂಡ ಹೇಗೆ ಒಂದು ಸಂದೇಶವನ್ನು ಸಾರ್ತದೆ ಅನ್ನೋದಕ್ಕೂ ಕೂಡ ಇದೊಂದು ಉದಾಹರಣೆ, ಮುಲಿ ಚಂದಯ್ಯನವರ ಬದುಕು. ಹಾಗಾಗಿ ಆ ಮುಲಿ ಚಂದಯ್ಯನವರು ಹಗ್ಗ ಹೊಸಿತಿರ್ಬೇಕಾದ್ರೆ ಅವರು ಪ್ರತಿನಿತ್ಯ ಹಗ್ಗ ಹೊಸಿಯೋದು.
ಆ ಹಗ್ಗವನ್ನು ಮಾರೋದು, ಬಂದು ದುಡ್ಡಲ್ಲಿ ದಾಸೋಹ ಮಾಡೋದು. ಇದು ಶರಣನ ಒಂದು ಕಾಯಕ. ಈ ಕಾಯಕ ಮಾಡ್ತಿರುವಾಗ ಒಂದು ದಿವಸ ಅವನ ಕೊರಳಲ್ಲಿರೋ ಲಿಂಗ ಬಿದ್ದು ಬಿಡುತ್ತೆ ಹಳ್ಳದಲ್ಲಿ. ಆ ನಾರನ್ನ ತೊಳಿತಿರ್ಬೇಕಾದ್ರೆ ಕೊರಳಲ್ಲಿರೋ ಲಿಂಗ ಬಿದ್ದ ಕೂಡಲೇ ಅವನಂತಾನೆ, ಯಾಕೆ ಬಿತ್ತು ಲಿಂಗ? ಕೊರಳಲ್ಲಿರೋ ಲಿಂಗ ಯಾಕೆ ಬಿತ್ತು? ನಾನೇನೂ ವ್ಯತ್ಯಾಸ ಮಾಡಿಲ್ಲ, ನಾನು ಕಾಯಕದಲ್ಲಿ ವ್ಯತ್ಯಾಸ ಮಾಡಿಲ್ಲ, ಲಿಂಗ ಪೂಜೆ ಮಾಡೋದು ತಪ್ಪಿಸಿಲ್ಲ, ಮತ್ತೆ ಅಲಕ್ಷ್ಯ ಮಾಡಿಲ್ಲ, ಆದ್ರೂ ಕೊರಳಲ್ಲಿರೋ ಲಿಂಗಯ್ಯ ಯಾಕೆ ಬಿದ್ದ? ಅವಾಗ ಅವನು ಯೋಚನೆ ಮಾಡ್ತಾನೆ, ನನ್ನ ಕೊರಳಲ್ಲಿರೋ ಲಿಂಗ ತಾನಾಗಿ ಬಿದ್ದಿದ್ದಾನೆ, ನಂದೇನೂ ತಪ್ಪಿಲ್ಲ ಅಂದ್ರೂ ಕೂಡ ಅಂದಮೇಲೆ ನನಗೆ ನೀನು ಬೇಡ, ಲಿಂಗಯ್ಯ ನೀನು ಬೇಡ, ನೀನು ತಗೊಳ್ಳಲ್ಲ ಅಂದ. ನೋಡಿ, ದೇವರಿಗೆ ಚಿಂತೆ ಆತಂತೆ. ಅಲ್ಲ, ಇವನ ತಪ್ಪಾತು ಅಂತ ತಗೊಳ್ತಾನೆ ಅಂದ್ರೆ, ನೀನೇ ಬೇಡ ಅಂತ ಬಿಡ್ತಾನೆ ಅಂದ್ರೆ ಇವನೆಂತ ಶರಣ ಮರೆಯ, ಬಿದ್ದುದ್ದೇ ನನ್ನ ತಪ್ಪಾತು ಅನ್ನಿಸ್ತಂತ ಲಿಂಗಕ್ಕೆ. ಆಗ ಅದು ಎದ್ದು ನಿಂತು ಶರಣನ ರೂಪ ತೋಳಿ ನಾನು ಕರ್ಕೊಳಪ್ಪ ಅಂತಂತೆ. ಇದು ಲಿಂಗ ಇದ್ದರಿಗೆ ಮತ್ತೆ ಇದ್ದರಿಗೆ ಅನ್ವಯಿಸಲ್ಲ. ಯಾಕೆಂದ್ರೆ ಲಿಂಗ ಇವತ್ತು ನಮ್ಮಲ್ಲಿ ಅದು ಸುಮ್ಮನೆ ದಾರಕ್ಕೆ ಒಂದು ಭಾರ ಆದಂಗಾಗಿ ಗೂಟಕ್ಕೆ ನೇತಾಕುವಂತ ಸ್ಥಿತಿ ಬಂದಿದೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಇದು ಯಾರಿಗಪ್ಪ ಅಂತಂದ್ರೆ, ಲಿಂಗವನ್ನ ನೆರೆ ನಂಬುವಂಥವರಿಗೆ, ಅದು ನಿಷ್ಠೆಯಿಂದ ಪಾಲಿಸ್ತಂಥವ್ರಿಗೆ. ಆಗ ಅದು ಪುರುಷ ರೂಪ ತಾಳಿ ನಾನು ಕರ್ಕೊಳಪ್ಪ ಅಂತ ಹೇಳುತ್ತಂತ ಒಂದು ರೂಪಕ ಇದ್ದಂಗಿದೆ. ಯಾಕೆ ಆ ಲಿಂಗಯ್ಯ ನಾನು ಕರ್ಕೋ ಅಂತನ್ನುತ್ತೆ ಅಂದ್ರೆ, ದೇವರಿಗೆ ದೇಹವೇ ಆಧಾರ. ದೇವಸ್ಥಾನ ಅಂತ ತಿಳ್ಕೊಂಡಿದ್ದೀರಿ, ಖಂಡಿತ ದೇವಸ್ಥಾನ ಅಲ್ಲ ದೇವರಿಗೆ ಆಧಾರ. ದೇವರಿಗೆ ಯಾವ್ದಪ್ಪ ಆಧಾರ ಅಂದ್ರೆ ದೇಹ. ಈ ದೇಹ ಇಲ್ಲ ಅಂದ್ರೆ ದೇವರಿಗೆ ನೆಲೆನೇ ಇಲ್ಲ ಅಂತ ತಿಳ್ಕೋಬೇಕು. ಆದ್ರಿಂದ ದೇಹವೇ ದೇಗುಲ ಅಂತ ಬಸವಣ್ಣವರು ಹೇಳಿದ್ದು ಈ ಕಾರಣಕ್ಕೆ. ಅದಕ್ಕೆ ಪ್ರತಿಯೊಬ್ಬರ ದೇಹವೂ ದೇಗುಲವಾಗಬೇಕು. ಲಿಂಗಯ್ಯನಿಗೆ, ದೇವರಿಗೆ ದೇಹ ಬಿಟ್ರೆ ಅವನಿಗೆ ನೆಲೆನೇ ಇಲ್ಲ ಅನ್ನುವಂಥ ಕಲ್ಪನೆ ಎಷ್ಟು ಚೆನ್ನಾಗಿದೆಯಲ್ಲ ಇದು, ಅಂತ ಸಂದೇಶ ಇದು ಮೊದಲನೇದು. ಎರಡನೇದು, ಎಲ್ಲ ಸೇರಿ ಪಂಚಾಯತಿ ಮಾಡ್ತಾರೆ, ಇವನ್ ಕರ್ಕೊಳಪ್ಪ ದೇವ್ರ ಪಾಪ ಬೆನ್ನತ್ತಿದ್ದಾನೆ ಕರ್ಕೋ ಅಂತ ಎಲ್ಲರೂ ಹೇಳಿದ ಮೇಲೆ, ಆಯ್ತು ನೀವೆಲ್ಲ ದೊಡ್ಡವ್ರು ಹೇಳ್ತೀನಿ ಕರ್ಕೊತಾ ಇದೀನಿ, ಆ ಒಂದು ಕಂಡೀಷನ್, ನಾನು ಇವನನ್ನ ನಮ್ಮ ಮನೆಯಲ್ಲಿ ಪುಕ್ಷಟೆ ಇಟ್ಕೊಳಲ್ಲ. ನೋಡಿ, ದೇವ್ರನ್ನ ಮತ್ತೆ ಏನ್ ಮಾಡ್ಬೇಕು, ಅವ್ನು ದಿವಸ ನಾನು ಹಗ್ಗ ವಸ್ತು ಕೊಡ್ತೀನಿ, ಪೇಟೆಗೆ ಹೋಗಿ ಮಾರ್ಕೊಂಡು ಬರ್ಬೇಕು. ಈ ಸವಾಲ್ ಹಾಕ್ತಾನೆ, ಅದಕ್ಕೆ ಒಪ್ಕೊಂತಾನೆ ದೇವರು. ಮನೆಗೆ ಹಗ್ಗ ಕೊಡ್ತಾನೆ, ಅವ್ನು ಪೇಟೆಗೆ ಹೋಗಿ ಹಗ್ಗ ಬೇಕಾ ಅಂತ ಮಾರ್ಕೊಂಡು ಬರ್ತತಿ ದೇವರು. ಅದಕ್ಕೆ ಯಾರೋ ಒಬ್ರು ಒಂದು ದಿವಸ, ಪಾಪ ದೇವ್ರ ತಲೆ ಮೇಲೆ ಹೊತ್ಕೊಂಡು ಹಗ್ಗ ಮಾರ್ತಾ ಇದ್ದಾನಲ್ಲ ಕಷ್ಟಪಟ್ಟು ಅಂತೇಳಿ ಅಷ್ಟು ಹಗ್ಗನ ತಗೊಂಡು ಜಾಸ್ತಿ ದುಡ್ಡು ಕೊಟ್ಬಿಡ್ತಾರೆ. ದೇವ್ರಿಗೆ ಖುಷಿಯಾಗಿ ತಗೊಂಬಂದು ಚಂದಯ್ಯನ ಕೈ ಕೊಡ್ತಾನೆ, ಖುಷಿಯಾಗಿ ನನ್ನ ಇವತ್ತು ಕರ್ಕೊಂಡ್ಬಿಡ್ತಾನೆ ಅಂತೇಳಿ. ಆಗ ಚಂದಯ್ಯ ಹೇಳ್ತಾನೆ, ನನ್ನ ಹಗ್ಗಕ್ಕೆ ಇಷ್ಟೇ ಬೆಲೆ, ಇದಕ್ಕಿಂತ ಹೆಚ್ಚಿಗೆ ಬೆಲೆ ನೀನು ಯಾಕೆ ತಂದೆ ಅಂತೇಳಿ ಅದನ್ನು ವಾಪಸ್ ಕೊಡ್ತಾನೆ. ನೋಡಿ, ಇದು ಎರಡನೇ ಸಂದೇಶ. ನಾವು ಮಾಡುವ ಫಲಕ್ಕೆ, ಕಾರ್ಯಕ್ಕೆ ತಕ್ಕ ಫಲವನ್ನು ಮಾತ್ರ ಬಯಸಬೇಕೆ ಹೊರತು ದುರಾಸೆ ಮಾಡಬಾರದು, ಅತ್ಯಾಸೆ ಮಾಡಬಾರದು. ನೋಡಿ, ದೇವರು ಈ ಚಂದಯ್ಯನ ಶರಣನ ಬದುಕು ಹೇಗೆ ಸಂದೇಶ ಕೊಡ್ತಾ ಇದೆ ಅಂತೇಳಿ, ನಾವೆಷ್ಟು ದುಡಿತೀವೋ ಅದಕ್ಕೆ ತಕ್ಕ ಫಲ ಸಿಗ್ತೀವಿ. ಇದು ಎರಡನೇ ಸಂದೇಶ. ಆಮೇಲೆ ಮುಂದೆ ಅವನನ್ನ ಕರ್ಕೊಂಡು ಹೋಗು, ಎಲ್ಲರೂ ಸೇರಿ ಅನುಭವ ಮಟ್ಟದಲ್ಲಿ ಅವನನ್ನ ಪಂಚಾಯತಿ ಮಾಡಿ ಬಸವಣ್ಣವರು, ಶರಣರು ಎಲ್ಲರೂ ಸೇರಿ ಒಪ್ಪಿಸ್ತಾರೆ. ಒಪ್ಪಿಸಿದಾಗ ಅವನನ್ನ ಕರ್ಕೊಳ್ಳೋಕ್ಕೆ ಒಪ್ಕೊಳ್ತಾನೆ. ಕೊನೆಗೆ ಅಲ್ಲಿ ಒಂದು ತೀರ್ಮಾನ ಆಗುತ್ತೆ, ದೇಹ ಮತ್ತು ಅಂಗ ಮತ್ತು ಲಿಂಗ ಇವೆರಡರ ಸಾಮರಸ್ಯ ಇರಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಇನ್ನು ಗುರುವಾದರೂ ಕಾಯಕ ಮಾಡಬೇಕು, ಲಿಂಗವಾದರೂ ಕಾಯಕ ಮಾಡಬೇಕು, ಜಂಗಮವಾದರೂ ಕಾಯಕ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಸಾರಿದವರು ಬಸವಾದಿ ಶಿವಶರಣರು. ಆ ದೃಷ್ಟಿಯಿಂದ ಅಂತಹ ಶರಣರ ಆದರ್ಶಗಳನ್ನೇ ಮೈಗೂಡಿಸಿಕೊಂಡು ಬಂದಿರತಕ್ಕಂತಹ ಮಠ ಈ ಜಗದ್ಗುರು ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಆನಂದಪುರ. ಈ ಸಂಸ್ಥಾನ ಮಠಕ್ಕೆ 12ನೇ ಶತಮಾನದ ಪರಂಪರೆ ಇದೆ. ಅಲ್ಲಮ ಪ್ರಭು ಅನ್ನುವಂಥವರ ಒಬ್ಬ ಶಿಷ್ಯ ಗಂಗಾಧರ ಸ್ವಾಮಿಗಳು ಅನ್ನೋರು ಈ ಭಾಗಕ್ಕೆ ಬರ್ತಾರೆ. ಬಂದಾಗ ಶಿವಮೊಗ್ಗ ಸಮೀಪದ ಯಲವಟ್ಟಿ ಗ್ರಾಮದಲ್ಲಿ ಅವರು ನೆಲೆಗೊಳ್ತಾರೆ. ಅದೇ ಬೆಕ್ಕಿನ ಕಲ್ಮಠ ಅಂತ ಹೇಳಿ, ಅದು ಕಲ್ಮಠ ಮೂಲ. ಅಲ್ಲಿ ಪುರಾಣದ ಕಥೆಗಳು ಎರಡು ಹೇಳ್ತವೆ. ಒಂದು, ಸ್ವಾಮಿಗಳು ಪೂಜೆ ಆಗ್ಬೇಕಾದ್ರೆ ಪುನಿಗಿನ ಬೆಕ್ಕುಗಳು ಯಾರಿತ್ತು ಅಂತ ಮಠದಲ್ಲಿ ಅವು 1 ಗಂಟೆ ಬರುತ್ತಿತ್ತಂತೆ, 1 ಜಾಕೆ ಹೊಡಿತಿತ್ತಂತೆ. ಹಂಗಾಗಿ ಕಲ್ಮಠ ಅನ್ನೋದು ಹೋಗಿ ಬೆಕ್ಕದವಲ ಕಲ್ಮಠ ಅಂತ ಬೆಕ್ಕಿನ ಕಲ್ಮಠ ಆಯ್ತು ಅಂತ ಹೆಸರು ಬಂತು. ಅದು ಮೂಲ ಮಠ, ಅದು ಮೊದಲನೆಯ ಘಟ್ಟ. ಎರಡನೇ ಘಟ್ಟವೇ
ಈ ಮುರುಘರಾಜೇಂದ್ರ ಮಠ. ಈ ಮಠನೂ ಕೂಡ ಕೆಳದಿ ರಾಜರ ಗೌರವ ಮನ್ನಣೆಯನ್ನು ಪಡೆದಂಥ ಒಂದು ಧಾರ್ಮಿಕ ಕೇಂದ್ರವಾಗಿ ಶ್ರೀ ಮಠ ಇದೆ. ಈ ಮಠದ ದೀಪೋತ್ಸವ ಅನ್ನುವಂಥದ್ದು ಒಂದು ವಿಶೇಷ, ಈ ಮಠದ ಪ್ರಮುಖ ಕಾರ್ಯಕ್ರಮ. ಈ ಮಠದ ಕಾರ್ಯಕ್ರಮವೇ ಇದು 2ನೇ ಘಟ್ಟವಾಯಿತು. ಯಲವಟ್ಟಿ ಬೆಕ್ಕಿನಕಲ್ ಮಠ ಹೋಗಿ ಇದು ಅನಂತಪುರ ಮಠನೇ ಮೂಲ ಕೇಂದ್ರವಾಯಿತು. ನಂತರ 3ನೇ ಘಟ್ಟ ಶಿವಮೊಗ್ಗ ನಗರದ ಬೆಕ್ಕಿನಕಲ್ ಮಠ ಆಯಿತು. ಅದು ಗುರುಬಸವ ಮಹಾಸ್ವಾಮಿಗಳವರಿಂದ ಸ್ಥಾಪನೆ ಆಯಿತು. ಹೀಗೆ 3 ಹಂತದಲ್ಲಿ ಈ ಮಠದ ನೆಲೆಯನ್ನು ನಾವು ಕಂಡುಕೊಳ್ಳಬಹುದು. ಈ 3 ನೆಲೆಗಳ ಮುಖಾಂತರ ಸಮಾಜ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಂಥ ಪೀಠದ ಗುರು ಯತಿವರ್ಯರು ಇಲ್ಲಿ ಕಾರಣರಾಗಿದ್ದಾರೆ. ಅವರೆಲ್ಲರ ಒಂದು ತಪಸ್ಸಿನ ಫಲ, ಕಾಯಕದ ಫಲವೇ ಶ್ರೀಮಠ ಅಂತ ಹೇಳಿ, ಶ್ರೀಮಠದ ಕಾರ್ಯಕ್ಷೇತ್ರ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಮಠದ ದೀಪೋತ್ಸವದ ಬಗ್ಗೆ ಕೆಳದಿ ನೃಪವಿಜಯದಲ್ಲಿ ಒಂದು ಪದ್ಯ ಬರ್ತದೆ. ಕೆಳದಿ ನೃಪವಿಜಯ ಅಂತ ಒಂದು ಕಾವ್ಯ ಇದೆ, ಕೆಳದಿ ಇತಿಹಾಸ ಹೇಳೋದು. ಅದರಲ್ಲಿ ಒಂದು ಪದ್ಯ ಇದೆ. ಏನಪ್ಪ ಅದು ಅಂದರೆ, ಮಿರುಗುವ ಆನಂದಪುರದೋಳ್ ಮುರುಗಿಯ ದೇವರಿಗೆ ವರರಥೋತ್ಸವಮಂ ವತ್ಸರೋತ್ಸರದೋಳ್ ಅರ್ಚಿಸುವ ಪರಿಯ ಬಸವ ಮಹೀಶ ನಿರ್ಮಿಸಿದ ಅಂತೇಳಿ ಒಂದು ಪದ್ಯ ಬರ್ತದೆ. ಅಂದರೆ ಬಸಪ್ಪ ನಾಯಕ ಅನ್ನುವಂಥವನು ಈ ಮುರುಘಾ ಮಠದ ಮುರುಗಿಯ ದೇವರಿಗೆ ರಥೋತ್ಸವವನ್ನು ವರ್ಷ ಮಾಡಲಿಕ್ಕೆ ಎಲ್ಲ ರೀತಿಯ ದಾನದತ್ತಿಗಳನ್ನು ಕೊಟ್ಟು ವ್ಯವಸ್ಥೆಗೊಳಿಸಿದ ಅನ್ನುವಂಥದ್ದು ಈ ಪದ್ಯ. ಹಾಗಾಗಿ ಸುಮಾರು 400 ವರ್ಷಗಳ ಪರಂಪರೆ ಈ ದೀಪೋತ್ಸವಕ್ಕೆ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಅದು ಇವತ್ತು ಈ ಮಠದ ವಾರ್ಷಿಕ ಉತ್ಸವವಾಗಿ ರೂಪಿತವಾಗ್ತಾ ಇದೆ. ಇನ್ನು ಈ ಒಂದು ಮಠದ ಸ್ವಾಮಿಗಳವರು ಕಾಯಕ ಮತ್ತು ದಾಸೋಹವನ್ನೇ ತಮ್ಮ ಪ್ರಮುಖವಾದಂತಹ ಉದ್ದೇಶವನ್ನಾಗಿಟ್ಕೊಂಡು ಅದನ್ನು ಬಸವಾದಿ ಶರಣರ ಆದರ್ಶಗಳಂತೆ ಮುನ್ನಡ್ಕೊಂಡು ಬಂದಿದ್ದಾರೆ. ದಾಸೋಹ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು ಶ್ರೀಪತಿಯವರು. ದಾಸೋಹ ಭಾವ ಇದೆಯಲ್ಲ, ಅದು ಅತ್ಯಂತ ಮಹತ್ವಪೂರ್ಣವಾದದ್ದು. ದಾಸ ಅಹಂ ಅಂತ, ನಾನು ದಾಸನು ಅಂತ. ದಾಸೋಹ ಮಾಡೋದು ಶರಣರು ಕೊಟ್ಟಂತ ಒಂದು ದೊಡ್ಡ ಪದಗಳು, ಕಾಯಕ ಮತ್ತು ದಾಸೋಹ. ನೀವೆಲ್ಲ ತಿಳ್ಕೋಬೇಕು, ರಾಜರ ಕಾಲದಲ್ಲಿ ದಾನ ಮಾಡ್ತಿದ್ರು. ದಾನ ಶಾಸನಗಳು ಅಂತೇಳಿ ಸುಮಾರು 72,000 ದಾನ ಶಾಸನಗಳಿದ್ದಾವೆ ಅಂತ ಹೇಳ್ತಾರೆ ಇತಿಹಾಸಕಾರ. ಅವೆಲ್ಲವೂ ದಾನ ಶಾಸನಗಳು. ದಾನ ಶಾಸನಗಳು ಅಂದ್ರೆ ದಾನಿ ಹೇಗೆ ಅಂತ ನೀವು ತಿಳ್ಕೊಳ್ರಿ. ದಾನ ಕೊಡೋನು ಯಾವಾಗಲೂ ಹೀಗೆ ಮೇಲ್ ಕೊಡ್ತಾನೆ, ದಾನ ತಗೊಳ್ಳೋನು ಯಾವಾಗಲೂ ಬೇಡ್ತಾನೆ. ದಾನ ಕೊಡೋನಿಗೆ ನಾನು ಕೊಟ್ಟೆ ಅನ್ನೋ ಭಾವನೆ ಇರ್ತತಿ, ದಾನ ತಗೊಳ್ಳೋನಿಗೆ ನಾನು ತಗೊಳ್ತಾ ಇದ್ದೀನಿ ಅನ್ನೋ ದೈನ್ಯತೆ ಇರ್ತದೆ. ಅದಕ್ಕೆ ಇವೆರಡೂ ತಪ್ಪು ಅಂತಾರೆ ಶರಣರು. ದಾನ ಕೊಡೋನು ನಾನು ಕೊಟ್ಟೆ ಅನ್ನಕ್ಕೆ ನೀನ್ಯಾವ ಮಾರಾಯ, ನೀನೆಲ್ಲಿಂದ ತಂದಿದೆಯೋ, ನೀನು ಕೊಟ್ಟು ನಾನು ಭಗವಂತ ಅನ್ನೋದನ್ನು ನೀನು ಮರಿತು ನಾನು ಕೊಟ್ಟೆ ಅಂತೀಯಲ್ಲ, ಅದರಿಂದ ಕೊಡೋನು ನೀನಲ್ಲ, ಕೊಟ್ಟವನು ಭಗವಂತ. ಇನ್ನು ತಗೊಳ್ಳೋವನಿಗೆ ಅವನೇನು ಕೊಡ್ತಾ ಇದ್ದಾನಪ್ಪ ನಿನಗೆ, ಭಗವಂತನೇ ಅವನ ಮುಖಾಂತರ ಕೊಡಿಸ್ತಾ ಇದ್ದಾನೆ ಎನ್ನುವಂಥ ಭಾವನೆ ಅವನಲ್ಲಿ ಬರಬೇಕು. ಆದ್ದರಿಂದ ಇಲ್ಲಿ ದಾನಿಗಳು ಅನ್ನುವಂಥ ದಾನ ಅನ್ನೋದು ಹೋಗಿ ದಾಸೋಹ ಅನ್ನುವಂಥ ಪದವನ್ನು ಕೊಟ್ಟಂಥವರು ಶರಣರು. ಈ ದಾಸೋಹ ಪದದಲ್ಲಿ ಎಂಥ ಅರ್ಥ ಇದೆ ಅಂದರೆ, ಇದರಲ್ಲಿ ನಂದೇನೂ ಇಲ್ಲ, ಎಲ್ಲ ಭಗವಂತ ಕೊಟ್ಟಿದ್ದು, ಅದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಎನ್ನುವಂಥ ಭಾವನೆ ಬಂತಲ್ಲ. ಇಲ್ಲಿ ಅಹಮಿಕೆನೂ ಇಲ್ಲ, ಇಲ್ಲಿ ದೈನ್ಯತೆಯೂ ಇಲ್ಲ. ಆದ್ದರಿಂದ ಇಂಥ ಒಂದು ದಾಸೋಹವನ್ನು ಕೊಟ್ಟಂಥವರು ಶರಣರು. ಹಾಗಾಗಿ ಕಾಯಕ ಮತ್ತು ದಾಸೋಹ ಈ ಎರಡನ್ನು ಕೂಡ ಕರುಣಿಸಿದಂತಹ ಪುಣ್ಯಾತ್ಮರು ಬಸವಾದಿ ಶಿವಶರಣರು ಅನ್ನುವಂಥದ್ದನ್ನು ಮರಿಬಾರ್ದು. ಅವುಗಳನ್ನು ಇವತ್ತು ನಾವು ಅನುಸರಿಸುವ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಮಠ ತನ್ನ ಕಾಯಕ ಕ್ಷೇತ್ರವನ್ನು ಈ ಅರ್ಥಪೂರ್ಣವಾದಂತಹ ಕಾರ್ಯಗಳೊಂದಿಗೆ ನೆರವೇರಿಸ್ತಾ ಬರ್ತಾ ಇದೆ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಪ್ರತಿ ವರ್ಷದಂತೆ ವಿಶೇಷವಾಗಿ ನಡೆಸಬೇಕು ಅನ್ನುವಂತಹ ಮಹಾಪೇಕ್ಷೆ ಎಲ್ಲ ಸಮಾಜದ ಬಂಧುಗಳಲ್ಲಿ ಇತ್ತು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಬೇಕು, ಸಾಂಕೇತಿಕವಾಗಿ ಆಚರಿಸಬೇಕು. ಯಾವುದೇ ಒಂದು ಉತ್ಸವಗಳು ಇದ್ಮೇಲೆ ಅತ್ಯಂತ ವೈಭವದಿಂದ ಆಡಂಬರದಿಂದ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದನ್ನ ಈ ಒಂದು ವರ್ಷ ನಮಗೆ ಪಾಠ ಮಾಡಿದೆ ಅಂತ ತಿಳ್ಕೋಬೇಕು. ನಾವು ಸರಳವಾಗಿರಬೇಕು, ಅದು ಆದರ್ಶವಾಗಿರಬೇಕು, ಸಾಂಕೇತಿಕವಾಗಿರಬೇಕು. ಈ ಒಂದು ಪರಂಪರೆನೇ ನೋಡಿ 20ನೇ ಇಸ್ವಿ ಪೂರ್ತಿಯಾಗಿ ನಮಗೊಂದು ಪಾಠ ಅಂತ ತಿಳ್ಕೋಬೇಕು. ಹಾಗಾಗಿ ವಿನಾಕಾರಣ ಖರ್ಚು ಮಾಡುವುದಾಗಲಿ, ಆಡಂಬರಕ್ಕೆ ವ್ಯಯಿಸುವುದಾಗಲಿ, ಇದನ್ನೆಲ್ಲವನ್ನು ದುಡ್ಡು ವೆಚ್ಚಗಳನ್ನು ಮಾಡುವುದಾಗಲಿ ಬಿಟ್ಟು ಸರಳತೆಯನ್ನು
ಸಾಂಕೇತಿಕವಾಗಿ ನಾವು ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು. ಮಾಡಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ವರ್ಷದ ದೀಪೋತ್ಸವನೇ ಒಂದು ಉತ್ತಮ ಉದಾಹರಣೆ ಅಂತೇಳಿ ನಾವು ಭಾವಿಸ್ಕೊಳ್ಳೋಣ. ಹಂಗಂತೇಳಿ ಈ ಕಾಯಿಲೆ ಸಲುವಾಗಿ ಹೆದರಿ ನಾವು ಈ ಥರ ಮಾಡಬೇಕು ಅಂತ ಅಲ್ಲ, ಇಂಥ ಸಂದರ್ಭ ಬಂದಾಗ ಅಂತ ಭಾವಿಸಿಕೊಂಡು ಈ ವರ್ಷದ ದೀಪೋತ್ಸವನ ನಮ್ಮ ಭಕ್ತ ಮಂಡಳಿಯವರು ಕಾರ್ಯಕರ್ತರು ಬಹಳ ವ್ಯವಸ್ಥಿತವಾಗಿ ಪ್ರತಿ ವರ್ಷ ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಾಹಿತಿಗಳು ಭಾಗವಹಿಸ್ತಾರೆ, ಕಲಾವಿದರು ಭಾಗವಹಿಸ್ತಾರೆ, ದಾಸೋಹ ನಿರಂತರವಾಗಿ 2-3 ದಿವಸ ನಡೆಯುತ್ತೆ, ಕ್ರೀಡೋತ್ಸವ ನಡೀತಾ ಇತ್ತು. ಹೀಗೆಲ್ಲ ವೈವಿಧ್ಯಪೂರ್ಣವಾದಂತಹ ಕಾರ್ಯಕ್ರಮಗಳು ನಡೆಯುವಂತಹ ಪರಿಪಾಠ ಶ್ರೀಮಠದ ಇತಿಹಾಸದಲ್ಲಿದೆ. ಆದರೆ ಪ್ರಸ್ತುತ ದಿನಮಾನಕ್ಕೆ ಸ್ಪಂದಿಸಬೇಕಾದ್ದು ಕೂಡ ನಮ್ಮ ಕರ್ತವ್ಯ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ನಮ್ಮೆಲ್ಲ ಭಕ್ತ ಮಂಡಳಿಯವರು ಕೂಡ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ಆಯಿತು, ಸರಳವಾಗೇ ಮಾಡೋಣ ಅನ್ನುವಂಥ ಭಾವನೆಗೆ ಸ್ಪಂದಿಸಿದ್ರಲ್ಲ, ಅದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ, ಸಮಾಧಾನವನ್ನು ತಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಬಹುಶಃ ನಾವು ಪತ್ರಿಕೆ ಮಾಡಿಸಿಲ್ಲ ಈ ವರ್ಷ, ಯಾರಿಗೂ ಕೂಡ ಕರೆದಿಲ್ಲ. ಆದರೂ ಕೂಡ ನೀವು ಇಷ್ಟು ಜನ ಇವತ್ತು ಭಾಗವಹಿಸಿದ್ದೀರಿ, ಮತ್ತು ಇನ್ನೂ ಬರಬೇಕು ಅನ್ನೋ ಇಚ್ಛೆ ಇದ್ದವರು ಕೂಡ ಅನಿವಾರ್ಯವಾಗಿ ಇವತ್ತು ಹೊರಗಡೆ ಇದ್ದಾರೆ. ಅದಕ್ಕೆ ಅವರಿಗೂ ನಿರಾಶೆ ಆಗಬಾರ್ದು. ಈಗ ಬಂದಿರೋ ಸ್ವಲ್ಪ ಜನ, ನೀವು ಬಹಳ ಸ್ವಲ್ಪ ಜನ ಇವತ್ತು, ಮತ್ತೆ ನಮಗೆ ಹೋಲಿಸ್ಕೊಂಡ್ರೆ ನಾವು ಇವತ್ತು ಬಹಳ ಜನ ವರ್ಷದಂಗೆ ಬಂದಿದ್ದೀವಿ. ನಾವೆಲ್ಲರೂ ಸ್ವಾಮಿಗಳು ಇವತ್ತು 9 ಜನ ಸ್ವಾಮಿಗಳು, 10 ಜನ ಇದ್ದೀವಿ. ನಾವು ಸ್ವಾಮಿಗಳೆಲ್ಲರೂ ಕೂಡ ಪ್ರತಿ ವರ್ಷದಂತೆಯೇ ವೇದಿಕೆ ತುಂಬಿದೆ. ಮತ್ತೆ ನೀವು ಕೂಡ ಸಾಂಕೇತಿಕವಾಗಿ ಪ್ರತಿನಿಧಿಸುವಂಥ ಇಡೀ ಸಮಾಜವನ್ನು ಪ್ರತಿನಿಧಿಸುವಂತೆ ನೀವು ಇಲ್ಲಿ ಭಾಗವಹಿಸಿರಿ. ನೀವೆಲ್ಲರೂ ಕೂಡ ಅವ್ರ ಪ್ರತಿನಿಧಿಗಳು ಅಂತ ನೀವು ಭಾವಿಸ್ಕೊಳ್ಳೋಣ. ಅದಕ್ಕೆ ನಿಮಗೆ ಇಲ್ಲಿ ಪ್ರತ್ಯಕ್ಷ ದೃಷ್ಟಿ ಇದ್ರೂ ಕೂಡ, ದೃಶ್ಯ ಇದ್ರೂ ಕೂಡ, ಬರದೇ ಇದ್ದವರಿಗೂ ನಾವು ಇದನ್ನ ಕಲ್ಪಿಸಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ವರ್ಷ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ವಿ. ಅದಕ್ಕೆ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಮಾಧ್ಯಮದಲ್ಲಿ ಹೆಸರು ಮಾಡಿರುವಂಥ ಹಾಲಸ್ವಾಮಿಯವರು ಇದಕ್ಕೆ ನಮಗೆ ಸಹಕರಿಸಿದ್ರು. ಅವರು ಆಯ್ತು ಈ ಸರಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮನ ಹೀಗೆ ಮಾಡೋಣ, ಹೀಗೆ ಮಾಡಿದ್ರೆ ಹೇಗೆ ಅಂತ ಅಂದ್ಕೊಂಡಾಗ ನಾವು ಹಾಗಾದ್ರೆ ಹೀಗೆ ಮಾಡಿಬಿಡೋಣ ಅಂತೇಳಿ ಯಡಿಯೂರಪ್ಪನವ್ರನ್ನ ಈಗಂತೂ ಕರ್ಸಕ್ಕಾಗೋದಿಲ್ಲ, ಆದರೆ ಅವರು ಅಲ್ಲಿಂದಲೇ ಉದ್ಘಾಟನೆ ಮಾಡಲಿ ಅನ್ನುವಂಥ ಆಯ್ತು ಬುದ್ಧಿ ನಾನು ಅಲ್ಲಿಂದ ಮಾಡಿಸಿ ಕಳಿಸ್ತೀನಿ ಅಂತ ಹೇಳಿ ಇವತ್ತು ಅವರು ಬಹಳ ಅಭಿಮಾನದಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಅಲ್ಲಿಂದಲೇ ಉದ್ಘಾಟನೆ ಮಾಡಿದ್ದಾರೆ. ಈ ದೀಪೋತ್ಸವ ಕೆಲವು ಸಲ ಭಾಗವಹಿಸಿದ್ದಾರೆ. ಶ್ರೀಮಠದ ಬಗ್ಗೆ ಅಪಾರವಾದ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಜಡೇಸ್ವಾಮಿಗಳು ಹೇಳಿದಂಗೆ ಎಲ್ಲ ಮಠಮಾನ್ಯಗಳಿಗೆ ಯಾವುದೇ ಜಾತಿ ಮತ ಪಂಥಗಳನ್ನು ನೋಡದೆ, ಯಾವುದೇ ಜಾತಿ ಜನಾಂಗದ ಸಂಸ್ಥೆಗಳೆಂದು ಪರಿಗಣಿಸದೆ ಎಲ್ಲರಿಗೂ ಕೂಡ ಸಮಾನವಾಗಿ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿರುವಂಥದ್ದಾಗಲಿ, ಇವತ್ತು ಅಭಿವೃದ್ಧಿಗಾಗಿ ಸಹಕರಿಸುವಂಥದ್ದಾಗಲಿ, ಇದೆಲ್ಲ ಅತ್ಯಂತ ಆದರ್ಶ. ಮತ್ತು ಇವತ್ತು ಭಾಳ ಮಹತ್ವದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಯಾಕೆಂದರೆ ಒಳ್ಳೆ ಕಾರ್ಯವನ್ನು ಮಾಡುವಂಥದ್ದನ್ನು ನಾವು ಮೆಚ್ಚಿಕೊಳ್ಳದೆ ಹೋದರೆ ಹೇಗೆ? ಆದ್ದರಿಂದ ಮಠಗಳು ಮಾಡುವುದು ಸಮಾಜದ ಕೆಲಸಗಳು, ಸಮಾಜದ ಕೆಲಸಕ್ಕೆ ಸರ್ಕಾರ ಸಹಕಾರ ಮಾಡುವುದರಲ್ಲಿ ತಪ್ಪೇನಿದೆ? ಹಾಗಾಗಿ ಸರ್ಕಾರ ಮಾಡುವಂಥ ಸಂಸ್ಥೆಗಳ ಶಿಕ್ಷಣವನ್ನು ಮಠಮಾನ್ಯಗಳು ಕೊಡದೆ ಹೋಗಿದ್ರೆ ಇವತ್ತು ಇಷ್ಟು ಜನ ನೀವೇನು ವಿದ್ಯಾವಂತರಿದ್ದೀರಿ, ಈ ಪೀಳಿಗೆ ಬರಲಿಕ್ಕೆ ಸಾಧ್ಯವಿರಲಿಲ್ಲ. ಇದು ತಿಳ್ಕೋಬೇಕು ನಾವೆಲ್ಲ. ಇವತ್ತು ಸಿದ್ಧಗಂಗಾ ಮಠದಿಂದ ಹಿಡ್ಕೊಂಡು ನಮ್ಮ ಮಠದವರಿಗೂ ಬಂದು ಎಲ್ಲ ಮಠಗಳು ಅವರವರ ಮಿತಿಯಲ್ಲಿ ವಿದ್ಯಾದಾನ ಮಾಡಿದ್ದಾರೆ, ಆರೋಗ್ಯ ದಾನ ಮಾಡಿದ್ದಾರೆ, ಜ್ಞಾನದಾಸೋಹ ಮಾಡಿದ್ದಾರೆ, ಅನ್ನದಾಸೋಹ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಮಹಾ ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿರುವುದು ಕೂಡ ತುಂಬ ಔಚಿತ್ಯಪೂರ್ಣವಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇನ್ನು ಶ್ರೀಮಠದ ಈ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಇವತ್ತು ವಿದ್ಯಾಕ್ಷೇತ್ರ ಅಂತೂ ಈ ಕೋವಿಡ್ನಿಂದ ಅತ್ಯಂತ ಸಫಲ ಆಯಿತು ಅಂತಂದರೆ ವಿದ್ಯಾಕ್ಷೇತ್ರ. ಆರ್ಥಿಕ ಹಣ ಇವತ್ತು ಬಳಸ್ಬೋದು ಏನು ಮಾಡ್ಬೋದು, ಆದರೆ ವಿದ್ಯಾಕ್ಷೇತ್ರಕ್ಕೆ ಆಗಿರುವಂಥ ಹಾನಿ ಇದೆಯಲ್ಲ, ಇದನ್ನು ತುಂಬಿಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇವತ್ತು ಶಿಕ್ಷಣದ ಕಡೆಗೆ, ಮಕ್ಕಳ ಶಿಕ್ಷಣದ ಕಡೆಗೆ, ಸಂಸ್ಕಾರದ ಕಡೆಗೆ ಹೆಚ್ಚಿನ ಆಸಕ್ತಿ ವಹಿಸಿ ಅವರಿಗೆ ಒಳ್ಳೆಯ ನಡವಳಿಕೆಗಳು, ಒಳ್ಳೆಯ ಚಿಂತನೆಗಳು, ಒಳ್ಳೆಯ ವಿಚಾರಗಳನ್ನು ಬಿಂಬಿಸುವಂಥ ವಾತಾವರಣವನ್ನು ಮನೆಗಳಲ್ಲಿ ಕಲ್ಪಿಸಿ, ಮನೆಯೇ ಮೊದಲ ಪಾಠಶಾಲೆ ಅನ್ನುವಂಥದ್ದು ಈಗ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ತಾಯಿ ಮೊದಲನೇ ಗುರು ಅನ್ನುವಂಥದ್ದು ಸಾಕಾರವಾಗಬೇಕಾಗಿದೆ. ಆಗ ಮಾತ್ರ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ಒಳ್ಳೆಯವರಾಗ್ತಾರೆ,
ಬೆಳೀತಾರೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಠಮಾನ್ಯಗಳು ಆದರ್ಶಗಳಾಗಿದ್ದಾವೆ ಅನ್ನುವಂಥದ್ದು ಸಂತೋಷದ ಸಂಗತಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಮಠಾಧೀಶರು ಕೂಡ ಇವತ್ತು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಇವತ್ತು ಶ್ರೀಮಠದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳ ಸಂತೋಷ ಆಯಿತು. ಈ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನೋವನ್ನು ಕೂಡ ಮರೆತು ನಲಿವಿನೊಂದಿಗೆ ಜೀವನದಲ್ಲಿ ಹೆಜ್ಜೆ ಹಾಕೋಣ ಅನ್ನುವಂಥ ಸಂದೇಶವನ್ನು ಅವರ ಉಪಸ್ಥಿತಿಯ ಮೂಲಕ ನೀಡಿದ್ದಾರೆ ಅಂತ ಹೇಳಿ, ಇನ್ನು ಭಾಗವಹಿಸಿರ್ತಕ್ಕಂಥ ನೀವೆಲ್ಲರೂ ಯಾವುದೇ ಕಾರಣಕ್ಕೂ ಭಯ ಇರಬಾರ್ದು, ಭಕ್ತಿ ಇರಲಿ. ಭಯದಿಂದ ಏನೂ ಸಾಧಿಸಕ್ಕಾಗಲ್ಲ, ಭಕ್ತಿಯಿಂದ ಏನೆಲ್ಲ ಸಾಧಿಸ್ಬೋದು ಅನ್ನೋದು ಇವತ್ತಿನ ಈ ಸಂದರ್ಭಕ್ಕೆ ಸಂದೇಶ ಅನ್ನುವಂಥ ಮಾತನ್ನು ಹೇಳಿ, ಈ ವಿಚಾರಗಳನ್ನು ಇವತ್ತು ಜಗತ್ತಿನ ತುಂಬೆಲ್ಲ ಇದು ಪ್ರಸಾರ ಆಗ್ತಾ ಇದೆ ಈ ಕಾರ್ಯಕ್ರಮ. ಅಂಥದಕ್ಕೆ ಸಹಕರಿಸಿದ್ರು. ಇನ್ನು ನಮ್ಮ ಮಾಧ್ಯಮದವರು ಕೂಡ, ಆನಂದಪುರದ ಮಾಧ್ಯಮದವರು, ಎಲ್ಲ ಪತ್ರಿಕೆ ಮಾಧ್ಯಮದವರು ಶ್ರೀಮಠದ ಕಾರ್ಯಕ್ರಮಗಳ ಬಗ್ಗೆ ಅಪಾರವಾದ ಆಸಕ್ತಿಯನ್ನು ಅವರು ತೋರಿಸುವ ಮೂಲಕ ಅದನ್ನು ಸಾಕಷ್ಟು ಜನರಿಗೆ ತಲುಪಿಸುವ ಮಹಾಕಾರ್ಯವನ್ನು ಅವರು ಮಾಡುವಲ್ಲಿ ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನು ನೀವೆಲ್ಲ ಭಕ್ತರು ಕೂಡ ವಿಶೇಷವಾಗಿ ಇಲ್ಲಿ ದೀಪಾಲಂಕಾರ ಇವೆಲ್ಲವೂ ಕೂಡ ಭಾಳ ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಿತ್ತು. ಆದ್ರೂ ಅದು ಯಾವುದಕ್ಕೂ ಕೊರತೆ ಆಗದ ಹಾಗೆ ಸರಳವಾಗಿ ಆದರೂ ಕೂಡ ಪುಣೆಹೊಸೂರು ಗ್ರಾಮದವರು ಇವತ್ತು ಇಲ್ಲಿ ಈ ತೋರಣ ಅಲಂಕಾರವನ್ನು ಪ್ರತಿ ವರ್ಷದಂತೆ ಸುಮಾರು 50 ವರ್ಷಗಳಿಂದ ಅವ್ರು ಮಾಡ್ತಾ ಬರ್ತಾ ಇದ್ದಾರೆ. ಒಂದು ವರ್ಷನೂ ತಪ್ಪಿಸಿಲ್ಲ. ಅವ್ರ ಸೇವೆ ಅವ್ರು ನಡೀತಾ ಇದೆ. ದಾಸೋಹ ಸೇವೆಯನ್ನು ಪ್ರತಿಯೊಬ್ಬ ಭಕ್ತರುಗಳೆಲ್ಲ ಕೂಡ ವಹಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ವರ್ಷನೂ ಕೂಡ ದಾಸೋಹ ಸೇವೆಯನ್ನು ಒಂದಷ್ಟು 4 ಜನ ಭಕ್ತರು ವಹಿಸ್ಕೊಂಡಿದ್ದಾರೆ. ಹಾಗೆ ಬೇರೆ ಬೇರೆ ಕೆಲಸಗಳನ್ನು ಎಲ್ಲರೂ ಕೂಡ ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡು ನಾವೆಲ್ಲ ನಿರ್ವಹಿಸ್ತೀವಿ ಅನ್ನುವಂಥ ಭಾವನೆಯನ್ನು ವಹಿಸಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳಿ, ಇನ್ನು ಮುಂದಿನ ದೀಪಾಲಂಕಾರ, ದೀಪೋತ್ಸವ, ದೀಪದ ರಥವನ್ನು ಎಳೆಯುವಂಥದ್ದು ಅದು ಕೂಡ ಸಾಂಕೇತಿಕವಾಗಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಹೂವಿನ ಪಲ್ಲಕ್ಕಿ ಉತ್ಸವ ಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಮೂಲಕ ಗವಿ ಮಠಕ್ಕೆ ನಾವು ಹೋಗಿ ಅಲ್ಲಿ ನಾವೆಲ್ಲ ಮಠಾಧೀಶರು ಹೋಗಿ ದೀಪಾರಾಧನೆಯನ್ನು ಮಾಡ್ತಾ ಇದ್ದೇವೆ. ಇದಿಷ್ಟು ಈ ವರ್ಷದ ದೀಪೋತ್ಸವ ಅನ್ನುವಂಥ ಭಾವನೆಯನ್ನು ನಿಮಗೆಲ್ಲರಿಗೂ ಕೂಡ ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಎಲ್ಲರಿಗೂ ಕೂಡ ನಾವು ಶುಭವನ್ನು ಕೋರಿ, ನಿಮಗೆಲ್ಲ ಶುಭ ಕೋರಿ ನಮ್ಮ ಆಶೀರ್ವಚನ ಮುಕ್ತಾಯ ಮಾಡ್ತೀವಿ.